ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸಲ್ಲಿ ನಿಮಗೆಲ್ಲ PDF ಸಿಗುತ್ತೆ. ಇವತ್ತಿಂದು ನ್ಯೂಸ್ ಪೇಪರು ಫ್ರೈಡೆ June 3, 2022. ಇವತ್ತಿನ ನ್ಯೂಸ್ ಪೇಪರ್ ಏನಂತ ಜಾಸ್ತಿ ಇಲ್ಲ. ಇವತ್ತಿನ ನ್ಯೂಸ್ ಪೇಪರ್ ತುಂಬ ಸಿಂಪಲ್ ಆಗಿದೆ, ಯಾಕಂದರೆ ಭಾಳಷ್ಟು ನ್ಯೂಸು ಪೊಲಿಟಿಕಲ್ಲೇ ಇದೆ. ಹಾಗಾಗಿ ನಾವು ಅವನ್ನೆಲ್ಲ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಡೀಟೇಲ್ಡ್ ಅನಾಲಿಸಿಸ್ ಅಂತ ತೊಗೊಂಡಾಗ ನಾನು 2 ಆರ್ಟಿಕಲ್ ಬಗ್ಗೆ ಇವತ್ತು ಮಾತಾಡಬೇಕು. ಅದನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಇನ್ನು ಜೊತೆಗೆ ಮಿಕ್ಕಿದ್ದೆಲ್ಲ ವ್ಯಾಲ್ಯೂ ಅಡಿಷನ್ಸು, ಆಮೇಲೆ ಒಂದಿಷ್ಟು ಟಾಪಿಕ್ಸ್ಗಳು ಹಳೆ ಇರೋದನ್ನೇ ನಾನು ರಿವಿಷನ್ ಮಾಡಿಸ್ಬಿಟ್ಟು ನಿಮಗೆ ಮುಂದೆ ಹೋಗ್ತೀನಿ. ಆಸ್ ಯೂಶುವಲ್ ರಿಚುವಲ್ ಪ್ರಕಾರ ಫಸ್ಟ್ ನಾವು ನ್ಯೂಸ್ ಪೇಪರ್ ಓವರ್ವ್ಯೂ ನೋಡೋಣ. ನ್ಯೂಸ್ ಪೇಪರ್ ಓವರ್ವ್ಯೂ ಅಂದರೆ ನಿಮಗೆ ಒಂದು ಪಕ್ಷಿ ನೋಟ, ಹಿಂದೂ ನ್ಯೂಸ್ ಪೇಪರ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಮತ್ತೆ ಯಾವ್ದು ನಮಗೆ ಇಂಪಾರ್ಟೆಂಟ್ ಇರುತ್ತೆ ಅದ್ರ ಮೇಲೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ. ಫಸ್ಟ್ ಶೀಟಲ್ಲಿ ನಾವು ನೋಡೋದಾದ್ರೆ 2 ಡೆಡ್ ಇನ್ ಫ್ರೆಶ್ ಟಾರ್ಗೆಟೆಡ್ ಕಿಲ್ಲಿಂಗ್ಸ್ ಇನ್ ದ ವ್ಯಾಲಿ. ಆ್ಯಕ್ಚುಲಿ ಕಾಶ್ಮೀರ್ ವ್ಯಾಲಿನಲ್ಲಿ ಏನಾಗ್ತಿದೆ ಅಂತಂದರೆ, ನಮಗೆ ಗೊತ್ತಿದೆ ಜಮ್ಮು ಆ್ಯಂಡ್ ಕಾಶ್ಮೀರನ್ನ ಆರ್ಟಿಕಲ್ 370 ತೆಗೆದುಬಿಟ್ಟು ಅದನ್ನು ಈಗ ಇಂಡಿಯಾದಲ್ಲಿ ಯುನೈಟ್ ಮಾಡ್ಬಿಟ್ಟು, ಅಂದರೆ ಬೇರೆ ಸ್ಟೇಟ್ ಥರನ ಯುನೈಟ್ ಮಾಡ್ಬೇಕಂತ ಅಂದ್ಬಿಟ್ಟು ಇದನ್ನು ಯೂನಿಯನ್ ಟೆರಿಟರೀಸ್ ಹಾಕಿದ್ದಾರೆ. ಜೊತೆಗೆ ಕಾಶ್ಮೀರಿ ಪಂಡಿತ್ಗಳು ಏನು ಎಕ್ಸೋಡಸ್ ಆಗಿತ್ತು, ಎಕ್ಸೋಡಸ್ ಅಂದರೆ ಅವರು ಅಲ್ಲಿಂದ ಏನು ಓಡೋಗಿದ್ರು ಕಾಶ್ಮೀರಿ ಪಂಡಿತ್ಗಳು ವೈಲೆನ್ಸಿಂದ, ಈಗ ಅವರನ್ನ ಮತ್ತೆ ವಾಪಸ್ಸು ಕಾಶ್ಮೀರಿ ಪಂಡಿತರನ್ನ ವಾಪಸ್ ಕರೆಸಿದ್ದಾರೆ. ಹಾಗಾಗಿ ಕೈಂಡ್ ಆಫ್ ಅ ನಾರ್ಮಲ್ ಸ್ಟೇಟ್, ನಾರ್ಮಲ್ ಪ್ಲೇಸ್ ಲೈಕ್ ಇಂಡಿಯಾ ಮಾಡಬೇಕು ಅಂತ ಹೋದಾಗ ಹೊರಗಡೆಯಿಂದ ಜನ ಬಂದಿದ್ದು ಇಲ್ಲಿ ಎಷ್ಟೊಂದು ಜನಕ್ಕೆ ಇಷ್ಟ ಆಗ್ತಿಲ್ಲ. ಹಾಗಾಗಿ ಲೋಕಲಲ್ಲಿ ಫೈರ್ಸು, ಕಿಲ್ಲಿಂಗು ಇದೆಲ್ಲದೂ ನಡೀತಿದೆ. ಕೆಲವರು ಹೇಳ್ತಾರೆ ಇದು ಪಾಕಿಸ್ತಾನ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಲೋಕಲೈಟ್ಸ್ ಅವರು ಆ್ಯಂಗರಿಂದ ಹೊರಗಡೆ ಜನ ಬಂದ್ಬಿಟ್ಟು ಅವ್ರ ಕಲ್ಚರ್ನ ಹಾಳು ಮಾಡ್ತಾರೆ, ಅದರಿಂದ ಕಿಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಂತ ಗೊತ್ತಿಲ್ಲ, ಬಟ್ ಪಂಡಿತ್ಸ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಅಂತ ನ್ಯೂಸಲ್ಲಿ ಇದೆ, ನೋಡೋಣ. ಓಕೆ, ನೆಕ್ಸ್ಟ್, ನೋ ಲ್ಯಾಂಗ್ವೇಜ್ ಈಸ್ ಲೆಸ್ ದೆನ್ ಹಿಂದಿ ಆರ್ ಇಂಗ್ಲೀಷ್ ಅಂತ ಹೇಳ್ತಿದ್ದಾರೆ. ಹೌದು ಧರ್ಮೇಂದ್ರ ಪ್ರಧಾನ್ ಸಾಹೇಬ್ರೆ, ನಾವು ಹೇಳ್ತಿರೋದು ಅದೇ. ಯಾವ ಲ್ಯಾಂಗ್ವೇಜು ಮೇಲಲ್ಲ, ಯಾವ ಲ್ಯಾಂಗ್ವೇಜು ಕೀಳಲ್ಲ. ನಾವು ಸೌತಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ನಮ್ಮ ಲ್ಯಾಂಗ್ವೇಜಿನ ಕೀಳು ಅಂದ್ಬಿಟ್ರೆ ಓಕೆ. ನೆಕ್ಸ್ಟ್, ಇಂಡಿಯಾ ಇಸ್ರೇಲ್ ಟು ಎನ್ಹಾನ್ಸ್ ಡಿಫೆನ್ಸ್ ಟೈಸ್. ಇಂಡಿಯಾ ಮತ್ತು ಇಸ್ರೇಲು ಒಂದು ವಿಷನ್ ಡಾಕ್ಯುಮೆಂಟ್ ಬಿಟ್ಟಿದೆ. ಯಾಕೆ ಈ ವರ್ಷ ಸ್ಪೆಷಲ್ಲು ಇಂಡಿಯಾ ಇಸ್ರೇಲ್ ಇದು ಅಂತ ನಾವು ನೋಡೋದಾದರೆ, ಇಂಡಿಯಾ ಇಸ್ರೇಲ್ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿ 30 ವರ್ಷ ಆಗಿದೆ. ಸೊ ಹಾಗಾಗಿ 30ನೇ ವರ್ಷದ ರಿಲೇಷನ್ಶಿಪ್ ಅಂತಂದಾಗ ನಾವು ಇಂಡಿಯಾ ಇಸ್ರೇಲಿಂದ ಹೆಂಗಿದೆ ಅಂತ ಅಂದ್ಬಿಟ್ಟು ಒಂಚೂರು ಮೆಲುಕಾಕಿ ನೋಡಬೇಕಾಗತ್ತೆ. ಹಾಗಾಗಿ ಇಂಡಿಯಾ ಇಸ್ರೇಲ್ ರಿಲೇಟೆಡ್ ಕ್ವಶನ್ಸ್ ಈ ಸತಿ ಎರಪ್ಟ್ ಆಗುತ್ತೆ. ಅದು ಎಸ್ಪೆಷಲಿ ಫ್ರಾರ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಡಿಯಾ ಇಸ್ರೇಲಿಂದ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದನ್ನ ಡೀಟೇಲ್ಡ್ ಅನಾಲಿಸಿಸ್ ಮಾಡುವಂಥ ಅವಶ್ಯಕತೆ ಏನು ಇಲ್ಲ. ಬಟ್ ಈ 30 years ಅದರಿಂದ ಇದ್ರ ಮೇಲೆ ಪ್ರಶ್ನೆ ಬರುತ್ತೆ. ಏನು ಸ್ಟ್ಯಾಟಿಕ್ ಇಂಡಿಯಾ ಇಸ್ರೇಲಿಂದ ನಾನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾನು ಪಾಠ ಮಾಡಿದ್ದಲ್ಲ, ಅಷ್ಟು ನಿಮಗೆ ವಿಚಾರಗಳು ಗೊತ್ತಿದ್ರೆ ಸಾಕು. ಅದು ಬಿಟ್ಟರೆ ನಮಗೆ ಇಲ್ಲಿ ಯಾವುದು ಮತ್ತೆ ಈ ಆರ್ಟಿಕಲಲ್ಲಿ ಯಾವುದು ನಮಗೆ ಅಂತ ಇಂಪಾರ್ಟೆಂಟ್ ಇಲ್ಲ. ಓಕೆ, ದೆನ್ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದೂ ಇಲ್ಲ. ಇದಂತೂ ಎಲ್ಲ ಸ್ಟೇಟ್ ನ್ಯೂಸ್ಗಳಿರುತ್ತೆ. ಅದರಲ್ಲೂ ನಾನು ಡೆಲ್ಲಿ ನ್ಯೂಸ್ ಪೇಪರ್ ಎಡಿಷನ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಎಲ್ಲ ಡೆಲ್ಲಿ ರಿಲೇಟೆಡ್ ಮತ್ತು ಆಮ್ ಆದ್ಮಿ ಪಾರ್ಟಿ, ಪಂಜಾಬು ಇದರದ್ದೇ ಜಾಸ್ತಿ ಇರುತ್ತೆ. ಸೊ ನಥಿಂಗ್ ಆಸ್ ಸಚ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಇಲ್ಲಿ ಯಾವುದೂ ಇಂಪಾರ್ಟೆಂಟ್ ಇಲ್ಲ. ಇನ್ನು ಇದಂತೂ 8 ವರ್ಷ ಆಯ್ತಲ್ಲ, ಸ್ಟೇಟ್ ಫಾರ್ಮೇಷನ್ ಡೇ ತೆಲಂಗಾಣ ಆಗ್ಬಿಟ್ಟು 8 ವರ್ಷ ಆಯಿತು. ಸೊ ಹಾಗಾಗಿ ಎಲ್ಲ ಫುಲ್ ತೆಲಂಗಾಣದಲ್ಲಿ KCR ಸಾಹೇಬ್ರದೇ ಎಲ್ಲ ಕಡೆ ನ್ಯೂಸ್ ಇರೋವಂಥದ್ದು. ದೆನ್ ಆಮೇಲೆ ನೆಕ್ಸ್ಟು ಡಿಫೀಟಿಂಗ್ TRS, ತೆಲಂಗಾಣ ಎಲೆಕ್ಷನ್ಸು, ಕೇರಳ ಎಲ್ಲ ಎಲೆಕ್ಷನ್ಸು, ಅದೇ ನ್ಯೂಸ್ಗಳೇ ಇದಾವೆ ಇಲ್ಲಿ. ಸೊ ಯಾವುದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಎಡಿಟೋರಿಯಲ್ಗೆ ಬರೋಣ. ಎಡಿಟೋರಿಯಲ್ ನಾವು ನೋಡೋದಾದರೆ ಇಲ್ಲಿ ಗ್ರಿಮ್ ಟರ್ನ್ ಅಂತ ಅಂದ್ಬಿಟ್ಟು ಹೇಳ್ತಿದೆ. ಏನಂದರೆ ಸಿವಿಲಿಯನ್ಸ್ ಎಲ್ಲರನ್ನೂ ಟಾರ್ಗೆಟ್ ಮಾಡಿ ಕಿಲ್ ಮಾಡ್ತಿದ್ದಾರೆ ಅಂತ ಏನು ನೋಡಿದ್ವಲ್ಲ ಆ ವಿಚಾರ ಫಸ್ಟ್ ಪೇಜಲ್ಲಿ ನೋಡಿದ್ವಲ್ಲ ಅದರದ್ದೇ. ಅದ್ರ ಮೇಲೆ ಇಲ್ಲಿ ಎಡಿಟೋರಿಯಲ್ ಕೊಟ್ಟಿದ್ದಾರೆ. ಮತ್ತೆ ಓವರ್ 4000 ಪಂಡಿತ್ ಎಂಪ್ಲಾಯೀಸ್ ರಿಕ್ರೂಟೆಡ್ ಅಂಡರ್ ಎ ಸ್ಪೆಷಲ್ ಪ್ಯಾಕೇಜಸ್ ಆರ್ ಆನ್ ದಿ ವರ್ಜ್ ಆಫ್ ಅನದರ್ ಮೈಗ್ರೇಷನ್ ಆಸ್ ಇನ್ 1990s. ಆಮೇಲೆ ಮತ್ತೆ ಅವರಿಗೆ ಸ್ಕಾಲರ್ಶಿಪ್ ಇಲ್ಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಪಂಡಿತ್ ಯೂತ್ ಆಲ್ಸೋ ಡೋಲ್ಡ್ ಔಟ್ ಎನ್ ಇನಿಷಿಯಲ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಫ್ 7.5 lakh per family ವಿಚ್ ಇಸ್ ಲೇಟರ್ ಇನ್ಕ್ರೀಸ್ ಟು ಸೋ ಅಂಡ್ ಸೋ ಇನ್ 3 installment ಫಾರ್ ಹೂ ಸೆಟಲ್ಡ್ ಇನ್ ವ್ಯಾಲಿ. ಈ ರೀತಿ ಇರೋದ್ರಿಂದ ಕೆಲವರು ಅಂದರೆ ಟಾರ್ಗೆಟ್ ಅಂತೂ ಆಗ್ತಿರೋದಿಲ್ಲ ಹಿಂದೂ ಫ್ಯಾಮಿಲೀಸ್ ಮೇಲೆ. ಸೊ ಇದೇನಂತ ಅಂದ್ಬಿಟ್ಟು ವಿಚಾರ ನಮಗೆ ಇದು ಗೊತ್ತಿದೆ. ನೆಕ್ಸ್ಟು, ಇಂಡಿಯಾ ಪಾಕಿಸ್ತಾನ್ ಟೈಸ್ ಆ್ಯಂಡ್ ದ ಮಿರರ್ ಆಫ್ 2019 ಅಂತಂದರೆ 2019 ಏನು ಪಾಕಿಸ್ತಾನಿಂದ ಅದು ಕ್ರೈಸಿಸ್ ಆಯ್ತಲ್ಲ, ಪಾಕಿಸ್ತಾನ ಅಥವಾ ಚೈನಾ ಇಂಡಿಯಾದ ಬಾರ್ಡರ್ಸ್ ಮೇಲೆ ಅಟ್ಯಾಕ್ ಮಾಡಿಕೊಂಡು ಇದೆಲ್ಲ ಕ್ರೈಸಿಸ್ ಆದಮೇಲಿಂದ ಯಾವ ರೀತಿ ಬದಲಾಗಿದೆ, ಯಾವ ರೀತಿ ವ್ಯತ್ಯಾಸ ಆಗಿದೆ ಅಂತ ನೋಡಿದಾಗ ಆ್ಯಕ್ಚುಲಿ ಇಲ್ಲಿ ಪಾಕಿಸ್ತಾನ್ ಮತ್ತು ಇಂಡಿಯಾ ಇಬ್ಬರು ಕೆಲವು
ಸಂಘರ್ಷಗಳನ್ನ ಅಥವಾ ಟೈಸ್ಗಳನ್ನ ನಾರ್ಮಲೈಸ್ ಮಾಡೋದಕ್ಕೆ ಇದು ಮಾಡ್ತಿದ್ದಾರೆ. ಹಾಗಾಗಿ ಚೈನಾ ಯಾವಾಗ ತನ್ನ ಫೋರ್ಸ್ ಪಾಕಿಸ್ತಾನದ ಕಡೆ ಇದೆ, ಚೈನಾ ಪಾಕಿಸ್ತಾನ ಮುಂದಾಗ್ಬಿಟ್ರೆ ಇಂಡಿಯಾ ಕಷ್ಟ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಮ್ಯಾಕ್ಸಿಮಮ್ ಇಂಡಿಯಾ ಮತ್ತೆ ಪಾಕಿಸ್ತಾನ ರಿಲೇಶನ್ಶಿಪ್ಗಳನ್ನ ಈಸ್ ಮಾಡ್ತಿದೆ. ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ಇಂಡಸ್ ವಾಟರ್ ಟ್ರೀಟಿನೇ ನೋಡ್ಬೋದು. ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ರು, ರಕ್ತ ಮತ್ತೆ ನೀರು ಒಂದೇ ಕಡೆ ಹರಿಯೋದಕ್ಕೆ ನಾವು ಬಿಡಲ್ಲ, ಅಂದ್ರೆ ಇಲ್ಲಿಂದ ಇಂಡಿಯಾದಿಂದ ಇಂಡಸ್ ಹೋಗುತ್ತೆ, ನೀವು ಆ ಕಡೆಯಿಂದ ನಮ್ಮ ಇಂಡಿಯನ್ ರಕ್ತಗಳನ್ನ ಹರಿಸ್ತಾ ಇರ್ತೀರಾ, ನೀವು ಅಟ್ಯಾಕ್ ಮಾಡ್ಬಿಟ್ಟು, ಹಾಗಾಗಿ ಎರಡನ್ನೂ ಒಟ್ಟಿಗೆ ಹೋಗೋದಕ್ಕೆ ನಾವು ಬಿಡಲ್ಲ ಅಂತ ಅಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಾರೆ. ಹಂಗಂದ್ರೂ ಕೂಡ ಮೊನ್ನೆ ನೋಡ್ರಿ ಇಂಡಸ್ ವಾಟರ್ ಟ್ರೀಟಿದು ಪರ್ಮನೆಂಟ್ ಕಮಿಷನ್, ಇಂಡಸ್ ವಾಟರ್ ಪರ್ಮನೆಂಟ್ ಕಮಿಷನ್ ಇದೆಯಲ್ಲ, ಕಮಿಷನ್ ಕೋರ್ಡಿಯಲ್ಲಿ ಆಗಿ ಇವರು ಡಿಸೈಡ್ ಮಾಡಿ ಅದನ್ನ ಅಮಿಕೇಬಲಿ ಸಾಲ್ವ್ ಮಾಡಿದ್ರು. ಸೊ ಹಾಗಾಗಿ ಆ ವಿಚಾರವಾಗಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಹೆಂಗೆ ತನ್ನ ಟೈಸ್ಗಳನ್ನ ಪ್ರಾಬ್ಲಮ್ ಇರೋದನ್ನ ಸರಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದರಲ್ಲಿ ಅಂತ ಯಾವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ, ಸೊ ಅದು ನಮಗೆ ಬೇಡ. ನೆಕ್ಸ್ಟ್ ಈ ಕ್ರಿಟಿಕಲ್ ಜಂಕ್ಷರ್, ಇದು ಕೂಡ ಆಲ್ರೆಡಿ ನಿನ್ನೆ ಹೇಳಿರುವಂಥದ್ದೇ. ಏನಂದ್ರೆ GST ರೆವೆನ್ಯೂಗಳು ಜಾಸ್ತಿ ಆಗಿದೆ. GST ರೆವೆನ್ಯೂ ಜಾಸ್ತಿ ಆಗಿರೋದ್ರಿಂದ ನೀವು ಸ್ಟೇಟ್ಗಳದ್ದು ಏನು ಡ್ಯೂಸ್ ಇದೆಯಲ್ಲ, ಸ್ಟೇಟ್ಗಳಿಗೆ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟೇಟಿಗೆ ಏನು ಕಂಪೆನ್ಸೇಷನ್ ಕೊಡಬೇಕಲ್ಲ, ಆ ಕಂಪೆನ್ಸೇಷನ್ ಸ್ಟೇಟಿಂದೆಲ್ಲ ಉಳಿದಿದ್ದಾವೆ, ಅದನ್ನ ಕ್ಲಿಯರ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಇದು ನಿನ್ನೆ ಕೂಡ ನಾನು ಇದನ್ನ ಆರ್ಟಿಕಲ್ ಅಲ್ಲಿ ಹೇಳಿದ್ದೆ. ಹಾಗಾಗಿ ನನ್ನ ಮಾತೇನು ಕೇಳಿಲ್ಲ ಇವರು. ನನ್ನ ಮಾತು ಅಂದ್ರೆ ಇಲ್ಲಿ ಹೇಳ್ತಿರೋದು ಎಲ್ಲ ಎಕನಾಮಿಸ್ಟ್ ಮಾತುಗಳು ಇದೆ. ಯಾಕಂದ್ರೆ ಏನ್ ಹೇಳ್ತಿದ್ರು, ಇಲ್ಲ GST ಆಕ್ಚುಲಿ ಬಂದ್ಮೇಲೆ ಸ್ಟೇಟ್ಗಳಿಗೆ ತಮ್ಮ ರೆವೆನ್ಯೂಗಳು ಎಸ್ಪೆಷಲಿ ಸೇಲ್ಸ್ ಟ್ಯಾಕ್ಸ್ ಎಲ್ಲ ಹೋಗಿರೋದ್ರಿಂದ ಸ್ಟೇಟ್ಗಳು ನಮಗೆ ಕಾಂಪೆನ್ಸೇಷನ್ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದ್ರು ಸೆಂಟರ್ಗೆ. ಸೆಂಟರ್ ಏನ್ ಹೇಳ್ತು, ಅಯ್ಯೋ ಕಾಂಪೆನ್ಸೇಷನ್ ಕೊಡ್ಬೇಕಂದ್ರೆ ಅಷ್ಟು ಕಲೆಕ್ಷನ್ ಆಗಬೇಕು, ನಾವೇನೋ ಅನ್ಕೊಂಡಿದ್ವಿ ಅಷ್ಟು ಕಲೆಕ್ಷನ್ ಆಗ್ತಿಲ್ಲ, ಹಾಗಾಗಿ ಸೆಸ್ ಒಂದು ಹಾಕಿದೀವಿ, ಆ ಸೆಸ್ ಪ್ರಕಾರ ಏನ್ ಕಲೆಕ್ಷನ್ ಆಗುತ್ತೆ ಅದನ್ನ ಕೊಡ್ತೀವಿ ಅಂತ ಹೇಳ್ತಿದ್ರು. ಈಗ ಬರೋಬ್ಬರಿ ಬಂಪರ್ ಕಲೆಕ್ಷನ್ GST ಆಗಿದೆ. ಈಗಲೂ ಕೂಡ ಹಂಗಾದ್ರೆ ನೀವು ಸೆಸ್ ಇಂದ ಕಲೆಕ್ಟ್ ಮಾಡೋರ್ಗು ಕಾಯ್ಬೇಕಾ, ಅಥವಾ ಈಗಲೇ ನಾವು ಸ್ಟೇಟ್ಗಳ ಡ್ಯೂಸ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಸ್ಟೇಟಿಗೆ ಖುಷಿ ಪಡಿಸ್ತೀರಾ ಅಂತಂದಾಗ ಸೆಂಟರ್ ಏನ್ ಹೇಳ್ತು ಅಂತಂದ್ರೆ, GST ಕಾಂಪೆನ್ಸೇಷನ್ ಇಂದ ಏನ್ ಡ್ಯೂಸ್ ಇತ್ತಲ್ಲ, ಹೆಚ್ಚು ಕಮ್ಮಿ 87,000 ಕೋಟಿ ಇದೆಯಲ್ಲ, ಇದನ್ನ ಫೈನಲಿ ಇವರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಹಾಗಾಗಿ ಲಾಸತಿ ಇವ್ರು ಏನ್ ಹೇಳಿದ್ರು, ಇಟ್ ವಿಲ್ ಬಿ ರಿಲೀಸ್ಡ್ ಆಸ್ ಅಂಡ್ ವೆನ್ ಅಡಿಕ್ವೇಟ್ GST ಕಾಂಪೆನ್ಸೇಷನ್ ಸೆಸ್ ಕಲೆಕ್ಷನ್ ಅಕ್ರೂಸ್. ಅಂದ್ರೆ ಯಾವಾಗ GST ಕಾಂಪೆನ್ಸೇಷನ್ ಸೆಸ್ ಸಿಗುತ್ತಲ್ಲ ಅವಾಗ ಮಾತ್ರ ನಾವು ನಿಮಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿರುವಂತವ್ರು ಈಗ ಬಂಪರ್ ಕಲೆಕ್ಷನ್ ಆಗಿರೋದ್ರಿಂದ ಇವರು ವಿತೌಟ್ ವೇಟಿಂಗ್ ಫಾರ್ ದಿ ಸೆಸ್ ಅಕ್ರೂವಲ್ಸ್ ಇದನ್ನ ಸ್ಟೇಟ್ಗೆ ಹಂಚ್ತಿದ್ದಾರೆ. ದಿಸ್ ಹೆಲ್ಪ್ ಟು ಕೂಲ್ ದ ಟೆಂಪರೇಚರ್ ಆಫ್ ಸೆಂಟ್ರಲ್ ಸ್ಟೇಟ್ ಫಿಸ್ಕಲ್ ಏನ್ ಗಲಾಟೆ ನಡೀತಿದೆ ಅದನ್ನ ಕೂಲ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಇಟ್ಸ್ ಎ ರೈಟ್ ಮೂವ್ ಅಂಡ್ ಇಟ್ಸ್ ಅನ್ ಎಕ್ಸ್ಪೆಕ್ಟೆಡ್ ಮೂವ್ ಬೈ ಆಲ್ ದಿ ಎಕನಾಮಿಸ್ಟ್. ಅದನ್ನ ಮಾಡ್ತಾರೆ. ಇನ್ನ ಇಲ್ಲಿ ಸಾಹೇಬ್ರು ಪೋಲ್ ಸ್ಟ್ರಾಟಜಿಸ್ಟ್, ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಅಂತ ಸ್ಟಾರ್ಟ್ ಆದಂತವ್ರು ಕಿಶೋರ್ ಅವರು ಈಗ ಅವರೇ ಸ್ವಂತ ಪಾರ್ಟಿ ಕಟ್ಟಿ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನಾರ ಮಾಡ್ಕೊಳ್ರಿ ಪೊಲಿಟಿಕ್ಸ್. ಓಕೆ, ಅಷ್ಟು ವಿಚಾರ ನಮಗಿಲ್ಲಿ ಈ ಎಡಿಟೋರಿಯಲ್ ಅಲ್ಲಿ ಮತ್ತೆ ಯಾವುದು ನಮಗೆ ಆ ಡಿಸೀಸಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಅಲ್ಲಿ ಸಿಗ್ಲಿಲ್ಲ. ನೆಕ್ಸ್ಟ್ ಈ ತರ ಫಾಲ್ಸ್ ಕೇಸಲ್ಲಿ ಯಾರನ್ನಾದ್ರೂ ಅಲಿಗೇಷನ್ ಮಾಡ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಕಂಪೆನ್ಸೇಷನ್ ಕೊಡ್ಬೇಕಂತ. ಆರ್ಯನ್ ಖಾನಿಗೆ ಬಿಟ್ರೆ ಸಾಕಾಗೈತ್ ಗುರು, ಅವ್ನಿಗೇನ್ ಕಂಪೆನ್ಸೇಷನ್, ಅವನೇ ಕೋಟಿಗೆ ಬಾಳ್ತಾನೆ. ಅಕಸ್ಮಾತ್ ಈ ವಿಚಾರವಾಗಿ ಬೇರೆಯವ್ರನ್ನ ಈ ತರ ಫಾಲ್ಸ್ ಕೇಸಲ್ಲಿ ಸಿಕ್ಸಿದ್ರೆ ಅಂತ, ಈ ಫಾಲ್ಸ್ ಕೇಸಲ್ಲಿ ಎದಕ್ಕೆ ಸಿಗಿಸ್ತಾರೆ ಬೇರೆಯವ್ರನ್ನ ಫಾಲ್ಸ್ ಕೇಸಲ್ಲಿ ಸಿಕ್ಸಿದ್ರೆ ಏನಾಗುತ್ತೆ? ಏನು ಸಿಗಲ್ಲ. ಈ ತರ ಇಂಥ ವ್ಯಕ್ತಿಗಳನ್ನೇ ಸಿಕ್ಸುವಂಥದ್ದು. ಹಾಗಾಗಿ ಅದಕ್ಕೆ ಏನಾದರೂ ಒಂದು ಕಾಂಪೆನ್ಸೇಷನ್ಗೋಸ್ಕರ ಒಂದು ಲಾ ಮಾಡಬೇಕಾ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಅದಕ್ಕೆ ಬಹಳ ಜನ ಅವರವ್ರ ಒಪಿನಿಯನ್ ಕೊಡ್ತಿದ್ದಾರೆ. ಇಟ್ ಈಸ್ ಜಸ್ಟ್ ಅನ್ ಒಪಿನಿಯನ್. ಅದಕ್ಕೆ ಓಪೆಡ್ ಅಂತ ಅಂದ್ಬಿಟ್ಟು ಈ ಶೀಟ್ ಯೂಶಲಿ ನಮಗೆ ಫ್ರೈಡೇ ಹೊತ್ತು ಸಿಗುತ್ತೆ, ಓಪೆಡ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದೊಂದು ವಿಚಾರ ನಮಗೆ ಇದು ಸ್ವಲ್ಪ ಗೊತ್ತಿರಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ನಾನು ಬೇಸಿಕ್ಸ್ ಹೇಳೋದೇನೆಂದ್ರೆ, ಈಗ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಇದೆ. ಇನ್ಫ್ಲೇಷನ್ ಯಾಕಿದೆ ಅಂತಂದ್ರೆ ಮೇನ್ಲಿ ಇಟ್ ಈಸ್ ಬಿಕಾಸ್ ಆಫ್ ದಿ ಫುಡ್ ಅಂಡ್ ಫ್ಯೂಯಲ್ ಅಂತ ಕರಿತೀವಿ. ಫುಡ್ಡಿಂದು ಈಗ ವೀಟು ಅದೆಲ್ಲ ಕಮ್ಮಿ ಆಗಿದೆ. ಸೊ ಹಾಗಾಗಿ ಫುಡ್ಡಿಂದು ಒಂದು ಲೆಕ್ಕದಲ್ಲಿ ಇನ್ಫ್ಲೇಷನ್ ಇದೆ. ಬಟ್ ಫ್ಯೂಯಲ್ ಇಸ್ ದ ಮೇಜರ್ ಕಾಸು. ಯಾಕಂತಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ವಾರ್ ಆಗಿರೋದ್ರಿಂದ ಎಲ್ಲ ಇವ್ರ ಬಂದೂಕುಗಳಿಗೆ, ಇವ್ರ ಮಿಲಿಟರಿ ಟ್ಯಾಂಕಿಗೆ, ಇದಕ್ಕೆ ಎಲ್ಲ ಆಯಿಲು ಖರ್ಚಾಗ್ತಿರೋದ್ರಿಂದ ಹೊರಗಡೆ ಆಯಿಲು ಸಿಗ್ತಿಲ್ಲ. ಅಥವಾ ರಷ್ಯಾ ಒನ್ ಆಫ್ ದಿ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ದಿ ಆಯಿಲು ಇವ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಇಂಪೋಸ್ ಮಾಡೋದ್ರಿಂದ, ಸ್ಯಾಂಕ್ಷನ್ಸ್ ಇಂಪೋಸ್ ಮಾಡೋದ್ರಿಂದ ಆಯಿಲು ಇವೆಲ್ಲ ಈಸಿಯಾಗಿ ಇಂಡಿಯಾ ಕಡೆ ಎಲ್ಲ ರೀಚ್ ಆಗ್ತಿಲ್ಲ. ಹಾಗಾಗಿ ಇನ್ಫ್ಲೇಷನ್ ಆಗ್ತಿದೆ. ಈ ತರ ಇನ್ಫ್ಲೇಷನ್ ಎಲ್ಲ ಆಗ್ತಿರೋದ್ರಿಂದ ನಾವು ಫ್ಯೂಯಲ್ ಮೇಲೆ ಟ್ಯಾಕ್ಸ್ ಕಟ್ ಮಾಡ್ಬೇಕಂತ ಅಂದ್ಬಿಟ್ಟು ಇತ್ತೀಚೆಗೆ ಗೌರ್ಮೆಂಟ್ ಫ್ಯೂಯಲ್ ಮೇಲೆ ಟ್ಯಾಕ್ಸ್ ಕೂಡ ಕಟ್ ಮಾಡ್ತು. ಆಯ್ತಾ? ಈಗ ಸಿಚುಯೇಷನ್ ಹಿಂಗಿರ್ಬೇಕಾದ್ರೆ ಡಿಸ್ಪೈಟ್ ಆಲ್ ದಿಸ್ ಇಂಡಿಯಾದಲ್ಲಿ ನಾವಂತೂ ಫ್ಯೂಯಲ್ ಪ್ರೊಡ್ಯೂಸ್ ಮಾಡ್ತಿಲ್ಲ. ಯಾಕಂದ್ರೆ ನಮ್ದು ಏನು ಆಯಿಲ್ ವೆಲ್ಸ್ ಇದೆಯಲ್ಲ ಇದು ತುಂಬಾ ಹಳೆಯದು. ಅಸ್ಸಾಮಿನ ಡಿಗ್ ಬಾಯಿ ಅಂತಿಂತ ಕಡೆ ಒಂದು ಸ್ವಲ್ಪ ಇದೆಯೇ ಹೊರತು ಅದು ಫುಲ್ ಹಳೆಯದು. ಹಾಗಾಗಿ ನಾವು ಥರ್ಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಆಯಿಲ್ ಇರುವಂತವ್ರು 85% ಆಫ್ ದಿ ಆಯಿಲ್ ಅನ್ನ ನಾವು ಹೊರಗಡೆಯಿಂದನೇ ಡಿಪೆಂಡ್ ಆಗ್ತಿದೀವಿ.
ಹಾಗಾಗಿ ಹೊರಗಡೆ ಏನೇ ಒಂದು ಸ್ವಲ್ಪ ಆದ್ರೂ ಕೂಡ ನಮಗೆ ತುಂಬಾನೇ ಎಫೆಕ್ಟು ಇಲ್ಲಿ ಬೀಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮಗೆ ಇಶ್ಯೂ ಏನು, ಅಲ್ಪ ಸ್ವಲ್ಪ ಆದ್ರೂ ಪ್ರೊಡ್ಯೂಸ್ ಮಾಡ್ತಿದ್ವಲ್ಲ ಇಂಡಿಯಾದಲ್ಲಿ, ಈಗ ಆಯಿಲ್ ವೆಲ್ಸ್ಗಳು ಎಲ್ಲ ಏಜ್ ಆಗ್ತಿರೋದ್ರಿಂದ ನಮ್ಮ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ವಿತ್ ಇನ್ ದ ಕಂಟ್ರಿ ಇದೆಯಲ್ಲ, ಇದು ಕೂಡ ಪೂರ್ತಿ ಲಾಸ್ ಆಗ್ತಿದೆ. ಹಾಗಾಗಿ ಇಂಡಿಯಾ ಹಿಂಗೆ ತುಂಬಾ ಡಿಪೆಂಡ್ ಆಯ್ತು ಅಂದ್ರೆ ಆಯಿಲ್ ಮೇಲೆ, ಏನು ಆಲ್ಟರ್ನೇಟಿವ್ ತಗೊಂಡಿಲ್ಲಂಗೆ, ದೆನ್ ವಿ ವಿಲ್ ಬಿ ಲಿಟ್ರಲಿ ಎಕ್ಸ್ಪೋಸ್ ಟು ಈವನ್ ದ ಮೈನ್ಯೂಟ್ ಚೇಂಜಸ್ ಇನ್ ದ ವರ್ಲ್ಡ್ ಈಕ್ವೇಷನ್ಸ್ ಅಥವಾ ಗ್ಲೋಬಲ್ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಸ್ವಲ್ಪ ಚೇಂಜ್ ಆದ್ರೂ ಇಂಡಿಯಾಗೆ ಭಾರಿ ಎಫೆಕ್ಟ್ ಬೀಳೋದ್ರಲ್ಲಿ ಇದೆ. ಓಕೆ, ದೆನ್ ಇಲ್ಲಿ ಲಾರೆನ್ಸ್ ಬಿಷ್ಣೋಯ್ ಅನ್ನೋನು ನೋಡ್ರಿ, ಸಣ್ಣ ಹುಡುಗ ನೋಡ್ರಿ, ಇಲ್ಲಿ ಯಾವ್ದೋ ಸ್ಕೂಲ್ ಎಲೆಕ್ಷನ್ ನಿಂತಿರ್ತಾನೆ, ಕಾಲೇಜ್ ಎಲೆಕ್ಷನ್ಗೆ. ಇಂಥವನು ಈಗ ಯಾವ ರೇಂಜಿಗೆ ಬೆಳೆದು ಬಿಟ್ಟಿದ್ದಾನೆ ಅಂದ್ರೆ, ಅವ್ನು ಹೂ ಅಂದ್ರೆ ಸಾಕು, ಇಡೀ ವರ್ಲ್ಡಲ್ಲಿ 70-80 ಜನ ಶಾರ್ಪ್ ಶೂಟರ್ಸ್, 700-800 ಜನ ಶಾರ್ಪ್ ಶೂಟರ್ಸ್ ರೆಡಿ ಇದಾರಂತೆ. ಹಾಗಾಗಿ ಒನ್ ಆಫ್ ದಿ ಮೇಜರ್ ಕ್ರಿಮಿನಲ್ ಇವನು ಅಂತ ಹೇಳ್ತಿದ್ದಾರೆ. ಈತನೇ ಮೂಸೇವಾಲಾ ಡೆತ್ಗೂ ಕೂಡ ಕಾರಣ ಆದಂತವನು, ಫೇಸ್ಬುಕ್ಕಲ್ಲಿ ಕ್ಲೇಮ್ ಮಾಡಿದ್ದಾನೆ ನಾನೇ ಸಾಯಿಸಿದ್ದು ಅಂತ. ಸೊ ಹಾಗಾಗಿ ಹೆಂಗೆ ಈ ಥರ ಸೊಸೈಟಿ ಒಬ್ಬ ವ್ಯಕ್ತಿನ ಹೆಂಗೆ ಇಲ್ಲಿ ಈ ಒಂದು ಸಿಚುವೇಶನ್ಗೆ ತೊಗೊಂಡೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವ್ರದ್ದು ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್, ಚೈನಾಸ್ ಗ್ರೋಯಿಂಗ್ ಫುಟ್ ಪ್ರಿಂಟ್ ಇನ್ ಪೆಸಿಫಿಕ್ ಐಲ್ಯಾಂಡ್ಸ್. ಈ ಕಡೆ ಇಂಡಿಯಾ ಬಿಟ್ರೆ ನಾವಿನ್ನ ತಲೆ ಕೆಡಿಸ್ಕೊಂಡಿಲ್ಲ. US ಮೇಜರ್ ಆಗಿ ಬೇರೆ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಎಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ಟು ಕ್ವಾಡ್ ಅಂತ ಮಾಡ್ಬಿಟ್ಟು ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಹೆಂಗಾದ್ರೂ ಚೈನಾ ಗ್ರೋ ಆಗ್ತಿರೋದನ್ನ ತಡೆಯೋಣ ಅಂತ ಅಂದ್ಬಿಟ್ಟು ಇವ್ರಲ್ಲಿ ಪಣ ತೊಟ್ಟು ನಿಂತಾಗ, ಚೈನಾ ನೀವಿಲ್ಲಿ ಈ ಕಡೆ ಬಂದ್ರೆ ನಾನು ಬೇರೆ ಪೆಸಿಫಿಕ್ ಐಲ್ಯಾಂಡ್ಸ್ ಅಲ್ಲಿ ಒಂದಿಷ್ಟು ಕಂಟ್ರಿಗಳಿದಾವೆ, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಒಳ್ಳೆ ರಿಲೇಶನ್ಶಿಪ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮಗೆ ಎಫೆಕ್ಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಚೈನಾ ಪೆಸಿಫಿಕ್ ಐಲ್ಯಾಂಡ್ಸ್ ಜೊತೆ ಒಪ್ಪಂದಗಳನ್ನ ಮಾಡ್ಕೊಂಡು ರೆಡಿ ಇದೆ. ಹಾಗಾದ್ರೆ ಪೆಸಿಫಿಕ್ ಐಲ್ಯಾಂಡ್ಸ್ ಅಂದ್ರೆ ಯಾವ್ಯಾವು, ಎಲ್ಲಿ ಬರ್ತವೆ, ಏನ್ ಒಪ್ಪಂದ ಮಾಡ್ಕೊಂತಿದೆ, ಏನ್ ನಾರ್ಮಲ್ ಆಗಿ ಟ್ರೇಡ್ ಒಪ್ಪಂದನ, ಮಿಲಿಟರಿ ಒಪ್ಪಂದನ, ಇದರಿಂದ ಬೇರೆಯವ್ರಿಗೆ ಏನ್ ಎಫೆಕ್ಟು, ಇದೆಲ್ಲದೂ ಅರ್ಥ ಆಗ್ಬೇಕಾದ್ರೆ ಕೆಲವು ಸೀರೀಸ್ ಆಫ್ ಪ್ರೀವಿಯಸ್ ಆರ್ಟಿಕಲ್ಸ್ ಮತ್ತೆ ಸ್ಟ್ಯಾಟಿಕ್ ಅವೆಲ್ಲದನ್ನು ಸೇರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಇದಕ್ಕೆ ನಾನು ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ ಅಟ್ ದ ಎಂಡ್ ಆಫ್ ದಿಸ್ ನ್ಯೂಸ್ ಪೇಪರ್ ಓವರ್ವ್ಯೂ. ನೆಕ್ಸ್ಟ್, ಬಿಹಾರ್ ಗೌರ್ಮೆಂಟ್ಸ್ ಕ್ಯಾಸ್ಟ್ ಕೌಂಟ್. ಆಕ್ಚುಲಿ ಏನಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅರೌಂಡ್ 2015-16 ಅನ್ಸುತ್ತೆ, ಇವರು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ರು. ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಮಾಡಿಬಿಟ್ಟು ಈ ಕ್ಯಾಸ್ಟ್ ಸೆನ್ಸಸ್ ಪ್ರಕಾರ ಯಾವ್ಯಾವ ಕ್ಯಾಸ್ಟ್ ಅಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಅದರಲ್ಲಿ ಯಾರ್ಯಾರು BPL ಇದ್ದಾರೆ, ಯಾರಿಗೆ ಬೆನಿಫಿಷರಿ ಹೋಗ್ಬೇಕು, ಅದನ್ನೆಲ್ಲ ನೋಡೋದಕ್ಕೆ ಕ್ಯಾಸ್ಟ್ ವೈಸ್ ಆಗಿ ದೇಶದಲ್ಲಿ ಸೆನ್ಸಸ್ ಆಗಬೇಕು ಅಂತ ಪ್ಲಾನ್ ಮಾಡಿದ್ರು. ಬಟ್ ಕ್ಯಾಸ್ಟ್ ವೈಸ್ ಆಗಿ ದೇಶದಲ್ಲಿ ಸೆನ್ಸಸ್ ಆಗಿ ಇದನ್ನ ಮಾಡೋದು ಅಷ್ಟು ಸುಲಭ ಅಲ್ಲ, ಇಟ್ ಈಸ್ ಕಂಬರ್ಸಮ್. ಆಮೇಲೆ ಇದರಿಂದ ಮತ್ತೆ ಒಂದು ಒಂದು ಕೈಂಡ್ ಆಫ್ ಡಿವಿಷನ್ ಆಗುತ್ತೆ. ಆಮೇಲೆ ಕ್ಯಾಸ್ಟ್ ಪೊಲಿಟಿಕ್ಸ್ ಭಾರಿ ಎತ್ತೆಚ್ಕೊಂಡ್ಬಿಡುತ್ತೆ. ಸೊ ಇವೆಲ್ಲ ಕಾರಣದಿಂದ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಬೇಡ ಅಂತ ಅಂದ್ಬಿಟ್ಟು ಸೆಂಟರ್ ಹೇಳಿತು. ಬಟ್ ಆಕ್ಚುಲಿ ಏನ್ ಗೊತ್ತಾ, ಸೆಂಟರ್ ಹೇಳ್ತಿರೋಂಥದ್ದು, ಈಗ ಸೆಂಟರಿಗೆ ಸಿಗ್ತಿರೋದೇ ಮೆಜಾರಿಟಿ ವೋಟು ಹಿಂದೂಯಿಂದ, ಆಯ್ತಾ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಅಂದ್ಬಿಟ್ಟು ಈಗ ಸೆಂಟ್ರಲ್ ಗೌರ್ಮೆಂಟಿಗೆ ಚೆನ್ನಾಗಿ ವೋಟ್ ಸಿಗ್ತಿದೆ. ಈಗೇನಾದ್ರೂ ಈ ಒಂದು ಬಿಗ್ ಬಾಕ್ಸ್, ಏನು ಬಿಗ್ ಕೇಕ್ ಹಿಂದೂ ಇದೆಯಲ್ಲ, ಇದನ್ನ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಪ್ರಕಾರ ಇಷ್ಟು ಕ್ಯಾಸ್ಟ್ ಬರ್ತವೆ, ಅಷ್ಟು ಕ್ಯಾಸ್ಟ್ ಬರ್ತವೆ, ಬಿಗ್ಗರ್ ಕ್ಯಾಸ್ಟ್ ಸ್ಮಾಲರ್ ಕ್ಯಾಸ್ಟ್ ಹಿಂಗ್ ತುಳಿತಿದಾವೆ, ಹಂಗಿಂಗೆಲ್ಲ ಅಂತ ಅಂದ್ಬಿಟ್ರೆ ಸಮಾಜವಾದಿ ಪಾರ್ಟಿ, ಬಹುಜನ್ ಸಮಾಜವಾದಿ ಪಾರ್ಟಿ ಅಂತಂತ ಪಾರ್ಟಿಗಳೆಲ್ಲ ಮುಂದ್ ಬಂದ್ಬಿಡ್ತವೆ. ಅವಾಗ ಮೇಜರ್ ಪಾರ್ಟಿ ಏನಿದೆ ಸೆಂಟ್ರಲ್ಲಿ ಅವ್ರಿಗೆ ಹೊಡ್ತಾ ಬೀಳುತ್ತೆ. ಆ ಕಾರಣದಿಂದ ಈ ತರ ಇವ್ರ ಮಧ್ಯದಲ್ಲೇ ಡಿವೈಡ್ ಆಗೋದ್ ಬೇಡ, ಹಿಂದೂ ಎಲ್ಲ ಒಂದು, ನಮಗೆ ಎಲ್ಲರಿಗೂ ಕೂಡ ಒಟ್ಟಿಗೆ ಸೇರ್ಕೊಂಡು ಇವ್ರು ವೋಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸೆಂಟರ್ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಬೇಡ ಅಂತಿದೆ. ಅಂತ ಸಿಚುವೇಶನ್ ಅಲ್ಲಿ ಈಗ ಬಿಹಾರ್ ಇಲ್ಲ ಗುರು, ಬೇಕೇ ಬೇಕು ನನಗೆ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್, ದೇಶಕ್ಕೆ ಮಾಡ್ಲಾದ್ರೂ ಪರವಾಗಿಲ್ಲ, ನಮ್ಮ ಬಿಹಾರ್ಗಾದ್ರೂ ನೀವು ಮಾಡ್ರಿ, ಇದಕ್ಕೆ ನೀವು ಫಂಡಿಂಗ್ ಕೊಡಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಸ್ಟೇಟ್ ಫಂಡಿಂಗ್ ಅಕೌಂಟ್ ಮಾಡ್ತೀನಿ ಅಂತ. ಯಾಕೆ ಸ್ಟೇಟ್ ಫಂಡಿಂಗ್ ಅಕೌಂಟ್ ಇವ್ರು ಯಾಕೆ ಮಾಡ್ತಿದ್ದಾರೆ? ಬಿಕಾಸ್ ಇವರಿಗೆ ಆ ರೀತಿ ಸ್ಮಾಲ್ ಕ್ಯಾಸ್ಟ್ಗಳು ಬೇಕಾಗಿದೆ ತಮ್ಮ ಎಲೆಕ್ಷನ್ ಬೆಳೆಗಳು ಬೆಳೆಸ್ಕೊಳಕ್ಕೋಸ್ಕರ. ಇಲ್ಲಿ ಪೊಲಿಟಿಕ್ಸ್ ಅಲ್ಲಿ ಜನ ಅಂತೂ ಅಂತ್ಯ ಜನ, ಇವನು ಲಾಸ್ಟೇ, ಇವನ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂತಿಲ್ಲ, ಪವರಿಗೆ ಬರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಿದ್ದಾರೆ. ಸೊ ಹಂಗಾಗಿ ಅವ್ರವ್ರ ಲೆಕ್ಕಕ್ಕೆ ಇಲ್ಲಿ ಬೇಕು ಬೇಡ ಅಂತ ಆಟ ಆಡ್ತಿದ್ದಾರೆ. ಬಟ್ ಆಕ್ಚುಲಿ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಪ್ರಾಪರ್ ಆಗಿ ಮಾಡಿದ್ದೇ ಆದಲ್ಲಿ ಎಷ್ಟು ಕ್ಯಾಸ್ಟ್ ಅಲ್ಲಿ ಯಾರ್ಯಾರು ತುಂಬಾ ಹಿಂದುಳಿದಿದ್ದಾರೆ ಅವ್ರಿಗೆ ಯಾವ್ಯಾವ ಸ್ಕೀಮ್ ಅನ್ನ ಮಾಡಿ ಅವ್ರನ್ನ ಮುಂದೆ ತರಬೇಕು ಅನ್ನೋದು ಡೀಟೇಲ್ ಆಗಿ ನಮಗೆ ಗೊತ್ತಾಗುತ್ತೆ. ಬಟ್ ದಿಸ್ ಇಸ್ ಟೋಟಲಿ ಇಟ್ ಹಸ್ ಬಿಕಮ್ ಪೊಲಿಟಿಕಲ್. ಓಕೆ, ಇನ್ನು ಕಮಲ್ ಹಾಸನ್ ಸಾಹೇಬ್ರ ಬಗ್ಗೆ ಕೊಟ್ಟಿದ್ದಾರೆ. ನಿಮಗೆ ಎಕ್ಸಾಮಿಗೆ ಬರುತ್ತೆ, ಇಂಪಾರ್ಟೆಂಟ್ ಅನ್ಸಿದ್ರೆ ನೀವು ಓದ್ರಿ, ನನಗಂತೂ ಇಂಪಾರ್ಟೆಂಟ್ ಅನ್ನಿಸ್ತಿಲ್ಲ. ನೆಕ್ಸ್ಟ್, ಪಂಡಿತ್ ಭಜನ್ ಸಪೋರಿ, ಇವರು ಸಂತೂರ್ ಲೆಜೆಂಡ್, ಇವರು ತೀರ್ಕೊಂಡ್ರು. ಸೊ ಹಾಗಾಗಿ ಮೊನ್ನೆ KK, ಇವತ್ತು ಇವರು. ಸೊ ಸ್ಯಾಡ್ ನ್ಯೂಸ್. ಓಕೆ, ನೆಕ್ಸ್ಟ್, ಮುಂಬೈ ಕೋರ್ಟ್ ಅವಾರ್ಡ್ಸ್ ಕನ್ವಿಕ್ಟೆಡ್ ಡೆತ್ ಪೆನಾಲ್ಟಿ. ಈಗ ಡೆತ್ ಪೆನಾಲ್ಟಿ ಬಗ್ಗೆ ನಾನು ತುಂಬಾ ಆರ್ಟಿಕಲ್ಗಳು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇತ್ತೀಚೆಗೆ ನಾನು ಮನೋಜ್ ಕೇಸ್ ಅಂತ ಕೂಡ ಡೆತ್ ಪೆನಾಲ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೆತ್ ಪೆನಾಲ್ಟಿ ಬಚ್ಚನ್ ಸಿಂಗ್ ಪ್ರಕಾರ ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಕೊಡಬೇಕು, ಎಲ್ಲಾ ಟೈಮಲ್ಲೂ ಡೆತ್ ಪೆನಾಲ್ಟಿ ಕೊಡಬಾರ್ದು. ಇನ್ಫ್ಯಾಕ್ಟ್ ಯಾವ್ದಾದ್ರು ಒಂದು ಮಿಟಿಗೇಟಿಂಗ್ ಫ್ಯಾಕ್ಟರ್ ಇದೆಯಾ? ಮಿಟಿಗೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಡೆತ್ ಪೆನಾಲ್ಟಿ ಕೊಡದೇ ಇರೋದಕ್ಕೆ ಯಾವ್ದಾದ್ರು ಒಂದಾದ್ರೂ ಆಪ್ಷನ್ ಇದೆಯಾ ಅಂತ ನೋಡ್ಬೇಕು. ಯಾವ ಆಪ್ಷನ್ ಇಲ್ಲ, ನನ್ನ ಮಗನಿಗೆ ಡೆತ್ ಪೆನಾಲ್ಟಿ ಕೊಡ್ಲೇಬೇಕು ಅಂತ ಸಿಚುವೇಶನ್ ಬಂದ್ರೆ ಮಾತ್ರ ಕೊಡಬೇಕು ಅಂತ ಇರೋದು. ಸೊ ಅಂತ ಸೀನಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ, ಇಲ್ಲ ಈ ಒಂದು ಕೇಸ್
ಇವರು ಈ ವ್ಯಕ್ತಿ ಈ ಕನ್ವಿಕ್ಟೆಡ್ ಈ ಟಾರ್ಚರ್ಡ್ ಅಂಡ್ ರೇಪ್ ಅಂಡ್ ಮರ್ಡರಿಗೋಸ್ಕರ ಈ ವ್ಯಕ್ತಿನ ಹಿಡಿದಿದ್ದಾರೆ. ಹಾಗಾಗಿ ಇವನಿಗೆ ಬೇರೆ ಯಾವ ಶಿಕ್ಷೆ ಕೊಟ್ಟರು ಆಗೋದಿಲ್ಲ, ಇವನಿಗೆ ಡೆತ್ ಪೆನಾಲ್ಟಿನೇ ಕೊಡ್ಬೇಕಂತ ಕೊಟ್ಟಿದ್ದಾರೆ. ಬಟ್ ಲೋಯರ್ ಕೋರ್ಟ್ ಕೊಟ್ಟಿರೋದ್ರಿಂದ ಇದು ಇರ್ರೆಸ್ಪೆಕ್ಟಿವ್ ಆಫ್ ಅಪೀಲ್ ಮಾಡಲಿ ಬಿಡ್ಲಿ, ಅದಂತೂ ನೆಕ್ಸ್ಟ್ ಹೈಯರ್ ಕೋರ್ಟು ಹೈಕೋರ್ಟಿಗೆ ಹೋಗೇ ಹೋಗುತ್ತೆ ಡೆತ್ ಪೆನಾಲ್ಟಿ ಎಕ್ಸಿಕ್ಯೂಟ್ ಮಾಡಬೇಕೋ ಬೇಡ ಅಂತ. ಯಾಕೆ ಅದಂಗೆ ಹೋಗುತ್ತೆ ಅಂತ ನೀವು ಕೇಳಂಗಿದ್ರೆ, ಪೊಲಿಟಿನಲ್ಲಿ ಜುಡಿಷರಿ, ಅದರಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಲೋವರ್ ಜುಡಿಷರಿ ಡೀಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಹಾಗಾಗಿ ಈ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಅದೊಂದು ಸ್ವಲ್ಪ ಹೆವಿ ಆಗುತ್ತೆ. ನೆಕ್ಸ್ಟ್, ಹಾರ್ದಿಕ್ ಪಟೇಲ್ ಜಾಯಿನ್ಸ್ ಬಿಜೆಪಿ ಇನ್ ಎ ಲೋಕಿ ಇವೆಂಟ್. ಏನು ಗುರು ಇದು ಪೊಲಿಟಿಕ್ಸು ಈ ರೇಂಜ್ಗ? ಬಿಜೆಪಿ ಮತ್ತೆ ಹಾರ್ದಿಕ್ ಪಟೇಲ್ ಎಷ್ಟೋ ಪ್ರೋಗ್ರಾಮಲ್ಲಿ ಒಬ್ರಿಗೊಬ್ರು ಮಕ್ಕುಕೊಂಡ್ರು, ಈಗ ಒಟ್ಟಿಗೆ ನಿಂತ್ಕೊಂಡು ಫೋಟೋ ಹಿಡಿಸ್ಕೊಂತಿದ್ದಾರೆ. ಈ ತರ ಪಾರ್ಟಿ ಪೊಲಿಟಿಕ್ಸ್ಗೋಸ್ಕರ ಜನರು ಒಬ್ರಿಗೊಬ್ರು ಪರ್ಕೆನಲ್ಲಿ ಚಪ್ಪಲಿ ಹೊಡೆದಾಡ್ತಾರಲ್ಲ, ಜನಗಳು ನೀವು ಅರ್ಥ ಮಾಡ್ಕೊಬೇಕು. ಪೊಲಿಟಿಕ್ಸ್ ಅಲ್ಲಿ ಯಾರು ಬೇಕಾದ್ರು ಯಾವತ್ತು ಬೇಕಾದ್ರು ಒಂದಾಗ್ಬಿಡ್ತಾರೆ. ಎಸ್, ಇಲ್ಲೊಂದು ವಿಚಾರ ಇದೆ. ಟೆಲಿಸ್ಕೋಪ್ಗಳು ನಮಗೆ ಗೊತ್ತಿದೆ. ಟೆಲಿಸ್ಕೋಪು, ಈ ಟೆಲಿಸ್ಕೋಪಿಗೆ ಮಿರರ್ ಇಡ್ತಾರೆ, ನಮಗೆ ಅದು ಗೊತ್ತಿದೆ. ಟೆಲಿಸ್ಕೋಪಿಗೆ ಮಿರರ್ ಇಟ್ಟರೆ ಅದು ಏನು ಆಬ್ಜೆಕ್ಟ್ ಅದು ಲೈಟ್ ರೇಸ್ ಬಂದಿರುತ್ತೆ, ಅದನ್ನ ಒಂದ್ ಕಡೆ ಅದನ್ನ ಕನ್ವರ್ಜೆನ್ಸ್ ಮಾಡ್ಬಿಟ್ಟು ಅದನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ಹಾಗಾಗಿ ಟೆಲಿಸ್ಕೋಪ್ ಗೊತ್ತಿದೆ. ಇದು ಮಿರರ್ ಇಡೋ ಬದಲು ಲಿಕ್ವಿಡ್ ಮಿರರ್ ಇಡ್ತಾರಂತೆ. ಇದ್ಯಾವ್ದು ಲಿಕ್ವಿಡ್ ಮಿರರ್ ಅಂದ್ರೆ? ಹೆಂಗಿದು ಲಿಕ್ವಿಡ್ ಮಿರರ್? ಎಲ್ಲಿದೆ ಆ ಥರ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪು? ಹಂಗಂದ್ರೆ ಅದೆಲ್ಲ ಎಕ್ಸ್ಪ್ಲನೇಷನು, ಅದರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ವೆರಿ ಇಂಪಾರ್ಟೆಂಟು. ಅದನ್ನು ನಾನು ಇವತ್ತು ನ್ಯೂಸ್ ಪೇಪರ್ ಓವರ್ವ್ಯೂ ಆದಮೇಲೆ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ. ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ಯಾವುದು ನಮಗೆ ಇಂಪಾರ್ಟೆಂಟ್ ಕಾಣಿಸ್ತಿಲ್ಲ ಈ ಶೀಟಲ್ಲಿ. ಈ ಥರ ನಾನು ಜಸ್ಟ್ ಸ್ಕಿಪ್ ಮಾಡಬೇಕಾದ್ರೆ ನ್ಯೂಸ್ ಪೇಪರಲ್ಲಿ ಏನೇನಿದೆ ಅಂತ ನಾನು ನಿಮಗೆ ನ್ಯೂಸ್ ಪೇಪರ್ ಓವರ್ವ್ಯೂ ತೋರಿಸ್ಬೇಕಾದ್ರೆ ಜಸ್ಟ್ ಒಂದ್ಸತಿ ಪಾಸ್ ಮಾಡ್ಬಿಟ್ಟು ಆ ಪೇಜಲ್ಲಿ ಏನೇನಿದೆ ಅಂತ ಸುಮ್ಮನೆ ನೋಡ್ರಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ, ಬಟ್ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇಂದ ನಿಮಗೆ ಏನೇನು ಆಗ್ತದೆ ಅಂತ ಗೊತ್ತಿರಬೇಕಲ್ಲ. ನೆಕ್ಸ್ಟ್, ಟ್ರೇಡ್ ಡೆಫಿಸಿಟ್ ವೈಡ್ ಅಂಡ್ ಟ್ರೇಡ್ ಡೆಫಿಸಿಟ್. ನಾವು ಹೊರಗಡೆ ಇಂಡಿಯಾ ಬೇರೆ ದೇಶದ ಜೊತೆ, ಹೊರಗಡೆ ದೇಶದ ಜೊತೆ ನಾವು ಏನು ಟ್ರೇಡ್ ಮಾಡ್ತೀವಿ ಅದನ್ನ ನೋಡುವಂಥದ್ದು ಬ್ಯಾಲೆನ್ಸ್ ಆಫ್ ಪೇಮೆಂಟು. ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಕರೆಂಟ್ ಅಕೌಂಟ್ ಅಂತ ಇರುತ್ತೆ, ಮತ್ತೆ ಕ್ಯಾಪಿಟಲ್ ಅಕೌಂಟ್ ಅಂತ ಇರುತ್ತೆ. ಕರೆಂಟ್ ಅಕೌಂಟಲ್ಲಿ ಮತ್ತೆ ನಾವು ಡಿವೈಡ್ ಮಾಡ್ತೀವಿ ವಿಸಿಬಲ್ಸ್ ಅಂತ ಅಂದ್ಬಿಟ್ಟು, ದೆನ್ ಆಮೇಲೆ ಇನ್ನೊಂದನ್ನ ಹೇಳ್ತೀವಿ ನಾವು ಇನ್ವಿಸಿಬಲ್ಸ್ ಅಂತ ಅಂದ್ಬಿಟ್ಟು. ಇದರಲ್ಲಿ ವಿಸಿಬಲ್ಸ್ ಇನ್ವಿಸಿಬಲ್ಸ್ ಏನು ಕರೆಂಟ್ ಅಕೌಂಟ್ ಇದೆ ಇದು ಮೇನ್ಲಿ ಟ್ರೇಡ್ ರಿಲೇಟೆಡ್ ಮ್ಯಾಕ್ಸಿಮಮ್ ನಡೆಯುವಂಥದ್ದು. ಸೊ ಹಾಗಾಗಿ ಟ್ರೇಡ್ ಡೆಫಿಸಿಟ್ ಆಗಿದೆ ಅಂತಂದ್ರೆ ಅರ್ಥ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿದೆ ಅಂತ. ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅನ್ನ ಕ್ಯಾಪಿಟಲ್ ಅಲ್ಲಿ ನಮಗೆ ಏನು ಜಾಸ್ತಿ ದುಡ್ಡು ಬರುತ್ತೆ ಅದರಿಂದ ಇದು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಮ್ಮ ಹತ್ರ ಅಷ್ಟು ಡಾಲರ್ ಇಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಗುತ್ತೆ. ಈಗ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಬಹಳ ಜನಕ್ಕೆ ಇದು ಅರ್ಥ ಆಗಿರಲ್ಲ ಈ ವಿಡಿಯೋ ನೋಡೋರಿಗೆ. ಆಕ್ಚುಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಟ್ ಸೆಲ್ಫ್ ಒಂದು 3 to 4 hours ಚಾಪ್ಟರ್ ಇದು. ಅರ್ಥ ಆಗ್ತಿದೆಯಾ? ನಾನು ಸಂಕ್ಷಿಪ್ತವಾಗಿ ಹೇಳಕ್ಕಾಗಲ್ಲ. ಇದನ್ನ ಯಾರು ಬೇಸಿಕ್ಸ್ ಎಕನಾಮಿ ಓದ್ಕೊಂಡು ಕರೆಂಟ್ ಅಫೇರ್ಸ್ ನೋಡ್ತಿದ್ರಲ್ಲ, ನಿಮಗೆ ನಾನು ಇಷ್ಟು ಹೇಳಿದ್ನಲ್ಲ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಇದು ನಿಮಗೆ ಅರ್ಥ ಆಗಿರುತ್ತೆ. ಬೇರೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ ಹೆದರ್ಬೇಡ್ರಿ, ತಲೆ ಕೆಡ್ಸ್ಕೊಂಬೇಡ್ರಿ. ಈ ಆರ್ಟಿಕಲ್ನ ಸದ್ಯಕ್ಕೆ ಬಿಟ್ಟಿರಿ. ನೀವು ಎಲ್ಲೆಲ್ಲಿ ಸ್ಟ್ಯಾಟಿಕ್ ಓದ್ತಿರ್ತಿರೋ, ನೀವು ಕೋಚಿಂಗ್ ಸೆಂಟರ್ ಅಥವಾ ನೀವು ಓದ್ತಿರ್ತಿರೋ, ನೀವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಚಾಪ್ಟರ್ ಮುಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಬಟ್ ವಿಚಾರ ಇಷ್ಟು ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಟ್ರೇಡ್ ಡೆಫಿಸಿಟ್ ವೈಡ್ ಆಗ್ತಿದೆ. ಟ್ರೇಡ್ ಡೆಫಿಸಿಟ್ ವೈಡ್ ಆಗ್ತಿದೆ ಅಂದ್ರೆ ಅರ್ಥ ಏನು? ನಾವು ಎಕ್ಸ್ಪೋರ್ಟ್ ಮಾಡೋದು ಕಮ್ಮಿ ಆಗ್ತಿದೆ, ಇಂಪೋರ್ಟ್ ಮಾಡೋದು ಏನಾಗ್ತಿದೆ? ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಎಕ್ಸ್ಪೋರ್ಟ್ನ ನಾವು ಕಮ್ಮಿ ಮಾಡಿ ಇಂಪೋರ್ಟ್ ಜಾಸ್ತಿ ಮಾಡಿದ್ರೆ ಟ್ರೇಡ್ ಡೆಫಿಸಿಟ್ ಆಗುತ್ತೆ, ನಾವು ಇನ್ನೂ ದುಡ್ಡು ಕೊಡಬೇಕಾಗುತ್ತೆ. ಆ ದುಡ್ಡು ಡ್ಯೂ ಇದೆ, ಇದು ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ. ಇಷ್ಟು ತಿಳ್ಕೊಡ್ರಿ ಅಷ್ಟೇ. ನಿಮಗೆ ಆಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇದು ನಮ್ಮ ಕಾಪರೇಜ್ ಸ್ಟೂಡೆಂಟ್ಸ್ ಯಾರು ನೋಡ್ತಿದ್ರೆ ಅವ್ರಿಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಡೀಟೇಲ್ ಗೊತ್ತಿದೆ. ಕಾಪರೇಜ್ ಎಕ್ಸ್ ಸ್ಟೂಡೆಂಟ್ಸ್, ಆನ್ಲೈನ್ ಸ್ಟೂಡೆಂಟ್ಸ್ ನಿಮಗೆಲ್ಲ ಗೊತ್ತಿದೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆಯವರು ಕೂಡ ನೀವು ಯಾವ್ದಾರ ಬೇಸಿಕ್ ಬುಕ್ ಇಟ್ಕೊಂಡು ನೋಡ್ರಿಪ್ಪ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನು ಅಂತ ಅಂದ್ಬಿಟ್ಟು ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಎಷ್ಟೋ ಯೂಟ್ಯೂಬ್ ವಿಡಿಯೋಸ್ ಸಿಗುತ್ತೆ, ಅದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಸ್, ದೆನ್ ಸ್ಪೋರ್ಟ್ಸು. ಇದರಲ್ಲಿ ಮತ್ತೆ ಸ್ಪೋರ್ಟ್ಸಲ್ಲೂ ಕೂಡ ನಮ್ಗೆ ಯಾವ್ದಾರ ಇಂಪಾರ್ಟೆಂಟ್ ನ್ಯೂಸ್ ಇದ್ರೆ ನೋಡಬೇಕು. ಬಟ್ ಅಂತ ಯಾವುದೋ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ. ಇಲ್ಲಂತೂ ನಮ್ಮ ಬಾಸ್ ಇದ್ದಾರೆ, ಇಟ್ಸ್ ಸ್ಟೆಫನ್ ಕರಿ. ಏನು ಸಖತ್ ಬಾಸ್ಕೆಟ್ಬಾಲ್ ಪ್ಲೇಯರು, ಹೆಂಗೆ 3 point ಶೂಟನ್ನ ಪಾಟ್ ಅಂತ ಹಾಕ್ತಾರೆ. ಸೊ ಹಾಗಾಗಿ ನ್ಯೂಸ್ ಪೇಪರಲ್ಲಿ ಇವ್ರ ಫೋಟೋ ಭಾಳ ದಿನ ನೋಡಿರಲಿಲ್ಲ, ನೋಡಿದ್ಕೆ ಈಗ ನನಗೆ ಖುಷಿ ಆಯಿತು. ಓಕೆ, ನೀವು ಯಾವ್ದಾರ ಸ್ಪೋರ್ಟ್ಸ್ ಆಡ್ತಿದ್ರೆ, ನಿಮ್ಮ ಸ್ಪೋರ್ಟ್ಸ್ ಯಾವ್ದಾರ ಫೇವ್ರೇಟ್ ಇದ್ರೆ, ಐದರ್ ಟೆನ್ನಿಸ್ಸೋ, ಕ್ರಿಕೆಟೋ, ಲಗೋರಿನೋ, ಕುಂಟಾಬಿಲ್ಲನೋ, ಯಾವ್ದಾರ ಸ್ಪೋರ್ಟ್ಸ್ ಇರಲಿ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನೀವು ಫಾಲೋ ಮಾಡ್ತಿರ್ರಿ. ಯಾಕಂದರೆ ಇಂಟರ್ವ್ಯೂಗೆ ಇಂಪಾರ್ಟೆಂಟ್ ಅದು. ಸೊ ಸುಮ್ಮನೆ ನಾನು ಸ್ಪೋರ್ಟ್ಸ್ ಆಡ್ತಿದ್ದೆ, ಕ್ರಿಕೆಟ್ ಆಡ್ತಿದ್ದೆ ಅಂತ ಅಂದ್ಬಿಟ್ಟು ಹಂಗೆ ಅನ್ನೋದಲ್ಲ, ನಿಮಗೆ ಅದು ಏನಂತ ಅಂದ್ಬಿಟ್ಟು ಒಂಚೂರು ಗೊತ್ತಿರಬೇಕು. ಓಕೆ, ದೆನ್ ಇದ್ರ ಬಗ್ಗೆ ಏನು ನಾವು ನೋಡೋವಂಥದ್ದು ಮಾಡೋವಂಥದ್ದು ಇಲ್ಲ. ಎಸ್, ಇಲ್ಲಿ ಅರ್ಥ ಎಂಡ್ ಆಫ್ ದಿ ವಿಡಿಯೋ. ಈಗ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಬೇಕಲ್ಲ, ನನಗೆ ಪ್ರಜಾವಾಣಿ ನಾನು ಮಾಡ್ತಾ ನಂಗೆ ಏನು ಅನ್ನಿಸ್ತು, ಆಲ್ ಇಂಡಿಯಾ ನ್ಯೂಸ್ ಪೇಪರ್ಸಲ್ಲಿ ಏನಿರುತ್ತೆ ಅವನ್ನ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಪ್ರಜಾವಾಣಿಲಿ ಕೊಟ್ಟಿರ್ತಾರೆ. ಅದು ಬಿಟ್ಬಿಟ್ಟು ಇನ್ನು ಯಾವ್ದಾರ ನ್ಯೂಸ್ ಸ್ಟೇಟ್ ಸ್ಪೆಸಿಫಿಕ್ ನಮಗೆ ಇಂಪಾರ್ಟೆಂಟು ಅಂತ ಅನ್ನಂಗಿದ್ರೆ ಅವೆಲ್ಲ ಜಸ್ಟ್ ಒನ್ ಲೈನರ್ಸು ಅಥವಾ ಯಾವ್ದಾರ ಒಂದು ಸ್ಕೀಮ್ ಬರ್ತಾವಷ್ಟೇ. ಅದನ್ನ ಜಸ್ಟ್ ನಾವೇ ಬೇಸಿಕ್ ಆಗಿ ಓದ್ಕೊಬಹುದು. ಆ ಕಾರಣದಿಂದ ಪ್ರಜಾವಾಣಿದ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಇರುತ್ತಲ್ಲ, ಅವತ್ತಿನ ದಿನದ ಇಂಪಾರ್ಟೆಂಟ್ ಕಟ್ಟಿಂಗ್ಸು, ಅದನ್ನ ಕಾಪರೇಜ್ ಆ್ಯಪಲ್ಲೇ ಹಾಕಿದ್ದೀನಿ. ಕಾಪರೇಜ್ ಆ್ಯಪಲ್ ಅಂದರೆ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ.
ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ಇರುತ್ತೆ. ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ನೀವು ನೋಡಿದಾಗ ಕಾಪರ್ ಕಟ್ಟಿಂಗ್ಸ್ ಅಂತ ಕಾಣುತ್ತೆ. ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ಆ ತಿಂಗಳದ್ದು ನಿಮಗೆ ಅಲ್ಲಿ ಇರುತ್ತೆ. ಆ ತಿಂಗಳ ಒಳಗಡೆ ಹೋದ್ರೆ ಕನ್ನಡ ಕಟ್ಟಿಂಗ್ಸ್, ಇಂಗ್ಲಿಷ್ ಕಟ್ಟಿಂಗ್ಸ್ ಅಂತ ಇರುತ್ತೆ. ಕನ್ನಡ ಕಟ್ಟಿಂಗ್ಸ್ ಅಲ್ಲಿ ನೀವು ಹೋದ್ರಿ ಅಂತಂದ್ರೆ ದಿನ ಏನೇನು ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿರ್ತೀವಿ. ಅದನ್ನ ನೀವು ಒಂದು ರೀಡಿಂಗ್ ಕೊಟ್ಬಿಟ್ರೆ ಸಾಕು. ಜಸ್ಟ್ ಒನ್ ಲೇಯರ್ ಇರುತ್ತೆ, ಅದನ್ನೇನು ಎಕ್ಸ್ಪ್ಲೇನ್ ಮಾಡೋದಿರಲ್ಲ. ಇನ್ನು ಮಿಕ್ಕಿದ ಎಕ್ಸ್ಪ್ಲೇನ್ ಮಾಡೋದು ಏನಿದೆಯಲ್ಲ ಅದು ಆಲ್ರೆಡಿ ಇಂಗ್ಲಿಷ್ ನ್ಯೂಸ್ ಪೇಪರ್ ಬಂದ್ಬಿಟ್ಟಿರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅರ್ಥ ಆಗ್ತಿದ್ಯಾ? ಇನ್ನ ಸರ್ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗೆ ಬರ್ಕೊಳಕ್ಕಾಗಲ್ಲ, ಎಷ್ಟೊಂದು ಜನ ಅದನ್ನ ಮೆಸೇಜ್ ಮಾಡಿದ್ರು ಬರ್ಕೊಳಕ್ಕಾಗಲ್ಲ ನಮಗೆ ನಾವು ವರ್ಕಿಂಗ್ ಪ್ರೊಫೆಷನಲ್ಸು, ನಮಗೆ ಟೈಮ್ ಇಲ್ಲ, ನೀವೇನಾರ ಬರ್ದಿರೋದು ಕೊಡ್ತೀರಾ ಮಾಡ್ತೀರಾ ಅಂದ್ರೆ ನಾನು ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ನಾನು ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ದಿರ್ತೀನಿ. ಅದು ನನಗೆ ನಾನು ಗೀಚಿ ಸ್ಕ್ರಾಚ್ ಮಾಡಿ ಅದು ವೇಸ್ಟೇ ಆಗ್ಬಿಡುತ್ತೆ. ಇದನ್ನೆಲ್ಲದನ್ನು ಡೀಟೇಲ್ ಆಗಿ ಟೈಪ್ ಮಾಡಿಬಿಟ್ಟು ಮಂತ್ಲಿ ಮ್ಯಾಗ್ಝಿನ್ ಅದನ್ನ ನಾವು ಮಾಡಿದ್ದೀವಿ. ಆಯ್ತಾ? 1 ವರ್ಷದ್ದು ಮ್ಯಾಗ್ಝಿನ್ ನಿಮಗೆ ಸಬ್ಸ್ಕ್ರಿಪ್ಷನ್ ಸಿಕ್ಬಿಡುತ್ತೆ. ಟೋಟಲ್ 1 ಇಯರ್ ಇನ್ ಮ್ಯಾಗ್ಝಿನ್. ಆ ಮ್ಯಾಗ್ಝಿನ್ ಅಲ್ಲಿ ನಿಮಗೆ 12 ಫೈಲ್ಗಳನ್ನ ಕಳಿಸ್ತೀವಿ ಈ ವರ್ಷ 2022 ಅಲ್ಲಿ. ಟೋಟಲ್ 12 ತಿಂಗಳಿಂದು 12 ಫೈಲ್ಗಳು ನಿಮಗೆ ಡೌನ್ಲೋಡಬಲ್ ಫಾರ್ಮ್ಯಾಟ್ ಅಲ್ಲಿ ನಮ್ಮ ಕಾಪರೇಜ್ ಆಪ್ ಅಲ್ಲಿ ಸಿಗುತ್ತೆ. ದೆನ್ ಅದಾದ್ಮೇಲೆ ಪ್ರತಿ ಮಂತಿಂದು 100 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ MCQ ಟೆಸ್ಟ್ ಅನ್ನ ನಮ್ಮ ಕಾಪರೇಜ್ ಆಪ್ ಅಲ್ಲೇ ಪ್ರೊವೈಡ್ ಮಾಡ್ತೀವಿ. ಅದು ನಿಮಗೆ ಸಿಗುತ್ತೆ. ಈ ಮ್ಯಾಗ್ಝಿನ್ ಅಲ್ಲಿ ಕಂಟೆಂಟ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಓರಿಯೆಂಟೆಡ್ ಇರುತ್ತೆ. ಸ್ಟ್ಯಾಟಿಕ್ ಮತ್ತೆ NCERT ಲಿಂಕೇಜು ಮಾಡಿರ್ತೀವಿ, ಬೇರೆ ಬೇರೆ ಕಡೆಯಿಂದ ತಗೊಂಡಿರ್ತೀವಿ. ದೆನ್ ಒಂದು ಸಪರೇಟ್ ಸೆಷನ್ ಟಿಟ್ಬಿಟ್ಸ್ ಅಂತಾನೆ ಇಟ್ಟಿರ್ತೀವಿ, ಬರೀ ಒನ್ ಲೈನರ್ಸ್ ಅನ್ನ. ದೆನ್ ಮಂತ್ಲಿ ಹೇಳಿದ್ನಲ್ಲ ಕರೆಂಟ್ ಅಫೇರ್ಸ್ ಟೆಸ್ಟ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಇದು ಓವರ್ ಆಲ್ 1 ವರ್ಷದ ಮ್ಯಾಗ್ಝಿನ್ಗೆ ವಿ ಆರ್ ಚಾರ್ಜಿಂಗ್ ₹500. ಸೊ ಯಾರಾದ್ರೂ ಬೇಕಾದ್ರೆ ನೀವು ಈ ಮ್ಯಾಗ್ಝಿನ್ ಸಬ್ಸ್ಕ್ರಿಪ್ಷನ್ ಮಾಡಬಹುದು. ಇಲ್ಲ ನಾವು ಇದನ್ನ ಪಾಠ ಕೇಳ್ತಾನೆ ಬರ್ಕೊಂತೀವಿ ಅಂದ್ರೆ ಬರ್ಕೊಳ್ರಿ, ಇದು ನಿಮ್ಮ ಇಷ್ಟ. ಸೊ ಇಷ್ಟು ವಿಚಾರಗಳು ನ್ಯೂಸ್ ಪೇಪರ್ ಓವರ್ ವ್ಯೂ ಏನಿದೆ ಅದನ್ನ ಹೇಳಿದ್ದೀನಿ. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಕೆಲವು ಟಾಪಿಕ್ಸ್ ಗಳನ್ನ ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕಂತ, ಆ ಡೀಟೇಲ್ಡ್ ಅನಾಲಿಸಿಸ್ ನ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಆರ್ಟಿಕಲ್ ನ ದ ಹಿಂದೂ 3rd ಜೂನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಚೈನಾ ಅಂಡ್ ಪೆಸಿಫಿಕ್ ನೇಷನ್ಸ್ ಅಂತ ಹಾಕಿದ್ದೀನಿ. ಇವತ್ತಿನ ದಿನದ್ದು ಅಥವಾ ಈ ಆರ್ಟಿಕಲ್ 3rd ಜೂನ್ ಇಂದು ನೀವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಬೇಸಿಕ್ಸ್ ಬೇಕಾಗುತ್ತೆ. ಇದಕ್ಕೆ ನಾವು ಬೇರೆ ಬೇರೆ ಆರ್ಟಿಕಲ್ಗಳದ್ದು ಸಪೋರ್ಟ್ ತಗೊಂಡ್ಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದಿಷ್ಟು ವಿಚಾರಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನಾವು ಬೇಸಿಕ್ಸ್ ನೋಡೋಣ. ಇದು ಮುಂಚೆ ಏನಾಗಿದೆ ಅಂತಂದ್ರೆ ಸ್ಟೋರಿ ನೋಡ್ರಿ. ಸೋಲಮನ್ ಐಲ್ಯಾಂಡ್ ಅಂತ ಇದೆ. ಸೋಲಮನ್ ಐಲ್ಯಾಂಡ್ ಎಲ್ಲಿದೆ ಅಂತಂದ್ರೆ ನಾವು ಇಲ್ಲೊಂದು ಸ್ವಲ್ಪ ಝೂಮ್ ಮಾಡಿ ನೋಡೋಣ. ಆಕ್ಚುಲಿ ಆಸ್ಟ್ರೇಲಿಯಾ ಅಂಡ್ ಓಷನಿಯಾ ಅಂತ ಅಂದ್ಬಿಟ್ಟು ಒಂದು ಕಾಂಟಿನೆಂಟ್, ಆಸ್ಟ್ರೇಲಿಯಾ ಮತ್ತೆ ಸುತ್ತಮುತ್ತಲು ಪೆಸಿಫಿಕ್ ಓಷನ್ ಅಲ್ಲಿ ಇರುವಂತಹ ಐಲ್ಯಾಂಡ್ಗಳು ಸೇರ್ಕೊಂಡ್ಬಿಟ್ಟು ಈ ಒಂದು ಕಾಂಟಿನೆಂಟ್ ಅಲ್ಲಿ ಯಾವ್ಯಾವ ದೇಶಗಳಿದೆ ಅಂತಂದ್ರೆ ಅದನ್ನ ಮತ್ತೆ ಡಿವೈಡ್ ಮಾಡಿದ್ದಾರೆ. ಆಸ್ಟ್ರೇಲೇಷಿಯಾ ಅಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಮಲೆನೇಷಿಯಾ, ಮೈಕ್ರೋನೇಷಿಯಾ, ಪಾಲಿನೇಷಿಯಾ ಅಂತನ್ಬಿಟ್ಟು ಡಿವೈಡ್ ಮಾಡಿದ್ದಾರೆ ಅಲ್ಲಿರುವಂಥ ಎಲ್ಲ ಐಲ್ಯಾಂಡ್ಗಳು. ಅಂತ ಐಲ್ಯಾಂಡ್ ಅಲ್ಲಿ ಮೆಲೆನೇಷಿಯಾದಲ್ಲಿ ಸೋಲಮನ್ ಐಲ್ಯಾಂಡ್ ಒಂದಿದೆ. ಓಕೆ, ಮೆಲೆನೇಷಿಯಾದಲ್ಲಿ ಸೋಲಮನ್ ಐಲ್ಯಾಂಡ್ ಇದೆ. ಈಗ ಈ ಸೋಲಮನ್ ಐಲ್ಯಾಂಡ್ ಏನಂದ್ರೆ ಈ ಸೋಲಮನ್ ಐಲ್ಯಾಂಡು ಚೈನಾ ಜೊತೆಗೆ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡ್ತಾ ಬಂತು. ಆಕ್ಚುಲಿ ಮುಂಚೆ ಅದ್ರ ರಿಲೇಶನ್ಶಿಪ್ ತೈವಾನ್ ಜೊತೆ ಚೆನ್ನಾಗಿತ್ತು. ಬಟ್ ಎಲ್ಲಿ ತೈವಾನು ಬೇರೆ ದೇಶಗಳ ಜೊತೆ ರಿಲೇಶನ್ಶಿಪ್ ಮಾಡ್ಕೊಂಡ್ಬಿಟ್ಟು ಚೈನಾಗೆ ಮಾಸ್ಕ್ ಮಾಡ್ಬಿಡುತ್ತೋ ಅಥವಾ ಚೈನಾಗೆ ಸೈಡ್ ಹೊಡಿತೀವಿ ಅಂತ ಭಯ ಮಾಡ್ಕೊಂಡು ಚೈನಾ ಬರ್ತಾ ಸ್ಲೋಲಿ ಸೋಲಮನ್ ಐಲ್ಯಾಂಡ್ಸ್ ಜೊತೆ ರಿಲೇಶನ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಸೋಲಮನ್ ಐಲ್ಯಾಂಡ್ಸ್ ಅಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಅವನ್ನೆಲ್ಲದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಬಂತು. ದೆನ್ ಈ ಪ್ರಾಜೆಕ್ಟ್ಗಳು ಎಲ್ಲದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಬರಬೇಕಾದ್ರೆ ಅಲ್ಲಿರುವಂಥ ಸೋಲಮನ್ ಐಲ್ಯಾಂಡ್ಸ್ ಅಲ್ಲಿ ಇರುವಂಥ ಜನಗಳು ಏನು ಮಾಡಿದ್ರು, ಇವು ಪೂರ್ತಿ ಚೈನಾಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಚೈನಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮೇಲೆ ಆಗಲಿ ಅಥವಾ ಚೈನಾ ಜನದ ಮೇಲೆ ಆಗಲಿ ಅಟ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಅಟ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಚೈನಾ ಬೇಜಾರು ಮಾಡಿಕೊಂಡು ಸೋಲಮನ್ ಪ್ರೆಸಿಡೆಂಟ್ಗೆ ಹೇಳ್ತು, ನೋಡಪ್ಪ ನಾನು ನೀನು ಒಂದು ಡೀಲ್ ಮಾಡ್ಕೊಳ್ಳೋಣ. ಆ ಡೀಲ್ ಪ್ರಕಾರ ಏನಂತಂದ್ರೆ ನೀನು ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಪರ್ಪಸ್ಗೋಸ್ಕರ ನನಗೆ ಪವರ್ಸ್ ಕೊಡಬೇಕು. ಯಾರಿಗೆ? ಚೈನಾಗೆ ಪವರ್ಸ್ ಕೊಡಬೇಕು. ಏನು ಪವರ್ಸ್ ಕೊಡಬೇಕಂದ್ರೆ ನನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು ಅಥವಾ ನನ್ನ ರಿಲೇಟೆಡ್ ಇಂಟ್ರೆಸ್ಟಿಗೆ ಏನಾದ್ರೂ ಧಕ್ಕೆ ಬಂತು ಅಂದರೆ, ನಿನ್ನ ದೇಶದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಾನು ಚೈನಾದಿಂದ ಮಿಲಿಟ್ರಿನ ಇವ್ರನ್ನ ಕರೆಸ್ಬಿಟ್ಟು ಏನು ಮಾಡ್ಬೋದು, ಅಲ್ಲಿನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಬೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನನ್ನಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರು ಇದನ್ನೆಲ್ಲ ಯೂಸ್ ಮಾಡ್ತೀನಲ್ಲ ನನ್ನ ಮಿಲಿಟ್ರಿ ಅವ್ರಿಗೂ ಕೂಡ ಅದನ್ನು ನೀವು ಆಕ್ಸೆಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಆ ಥರದೊಂದು ಅಗ್ರಿಮೆಂಟಿಗೆ ಸೋಲಮನ್ ಐಲ್ಯಾಂಡ್ ಪ್ರೆಸಿಡೆಂಟಿಂದ ಸೈನು ಮಾಡಿಸ್ಕೊಂಡ್ಬಿಡ್ತು ಚೈನಾ. ಅರ್ಥ ಆಗ್ತಿದೆಯಾ? ಹಂಗೆ ಮಾಡಿಸ್ಕೊಂಡ್ಬಿಟ್ಟು ಫುಲ್ಲು ಪೆಸಿಫಿಕಲ್ಲಿ ಏನು ಸೋಲಮನ್ ಐಲ್ಯಾಂಡ್ಸ್ ಇದೆಯಲ್ಲ ಒಂದು ರೀತಿ ಚೈನಾ ಕಂಟ್ರೋಲ್ ಬಂದಂಗೆ ಲೆಕ್ಕ. ಜನ ಎಲ್ಲ ಬೈತಿದ್ದಾರೆ ಏನಿದು ಚೈನಾಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆ ಥರ ಒಂದು ಸಕ್ಸಸ್ಸು ಚೈನಾ ಕಾಣ್ತು. ಚೈನಾ ಯಾಕೆ ಈ ಥರ ಹೋಗ್ಬಿಟ್ಟು ಸೋಲಮನ್ ಐಲ್ಯಾಂಡ್ಸಲ್ಲಿ ಸಕ್ಸಸ್ ಮಾಡ್ತು ಅಂತಂದರೆ ಇದೇನು ಪೆಸಿಫಿಕ್ ಐಲ್ಯಾಂಡ್ಸ್ ಇದೆಯಲ್ಲ, ಪೆಸಿಫಿಕ್ ಐಲ್ಯಾಂಡ್ಸಲ್ಲಿ ಆ್ಯಕ್ಚುಲಿ ಪೆಸಿಫಿಕ್ ಐಲ್ಯಾಂಡ್ಸು ಆಸ್ಟ್ರೇಲಿಯಾ, ಜಪಾನು, US ಇವ್ರ ಡಾಮಿನೆಂಟ್ ಏರಿಯಾಸ್ ಇವು. ಇವೆಲ್ಲ ಏನು ಮಾಡಿಬಿಡ್ತು ಏಷ್ಯಾ ಕಡೆ, ಈಗ US ಎಲ್ಲ ಏಷ್ಯಾ ಕಡೆ ತಿರುಗ್ಬಿಟ್ಟು ಇಂಡೋ ಪೆಸಿಫಿಕಲ್ಲಿ ಕ್ವಾಡ್ ಅಂತನ್ಬಿಟ್ಟು ಮಾಡ್ಕೊಂತು. ಅಂದರೆ ಯಾವ್ದ್ಯಾವುದು US, ಇಂಡಿಯಾ, ಆಮೇಲೆ ಆಸ್ಟ್ರೇಲಿಯಾ ಮತ್ತು ಜಪಾನು ಕ್ವಾಡ್ ಅಂತ ಮಾಡಿಕೊಂಡು ನಿಮ್ದು ಏನು ಗುರು ಧ್ಯೇಯ ಅಂತಂದರೆ ಚೈನಾ ಗ್ರೋತನ್ನ ತಡೆ ಹಿಡಿಯುವಂಥದ್ದೇ ನಮ್ಮ ಧ್ಯೇಯ ಅಂತ ಅಂದ್ಬಿಟ್ಟು ಈ ಕ್ವಾಡ್ ಗ್ರೂಪ್ ಮಾಡ್ಕೊಂತು. ಈ ಕ್ವಾಡ್ ಗ್ರೂಪ್ ಮಾಡ್ಕೊಂಡಾಗ ಅದರಲ್ಲೂ US
ಪಿವೋಟ್ ಟುವರ್ಡ್ಸ್ ಏಷ್ಯಾ ಅಥವಾ ಏಷ್ಯಾ ಪೆಸಿಫಿಕ್ ಪಾಲಿಸಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದಾಗ ಆಬ್ವಿಯಸ್ಲಿ ಚೈನಾಗೆ ಭಯ ಆಯಿತು. ಹಾಗಾಗಿ ಇದಕ್ಕೆ ಕೌಂಟರ್ ಕೊಡಬೇಕು, ಇದಕ್ಕೆ ಟಕ್ಕರ್ ಕೊಡ್ಬೇಕಂತಾನೆ ಚೈನಾ ಈ ಕಡೆ ಪೆಸಿಫಿಕ್ ಅಲ್ಲಿ ಹೋಗ್ಬಿಟ್ಟು ಸೋಲಮನ್ ಐಲ್ಯಾಂಡ್ ಜೊತೆ ಏನ್ ಮಾಡ್ತು, ಈ ತರ ಒಂದು ಅಗ್ರಿಮೆಂಟ್ ಡೀಲ್ನ ಸೈನ್ ಮಾಡ್ತು. ಚೈನಾ ಫುಲ್ ಖುಷು, ಈ ತರ ಒಂದು ಅಗ್ರಿಮೆಂಟ್ ಮಾಡಿದೀನಿ ಅಂತ. ದೆನ್ ಏನ್ ಮಾಡಿದ್ರು, ಈ ಕ್ವಾಡ್ ಇದಾರಲ್ಲ ಇವರು ಚೈನಾ ಡಾಮಿನೆಂಟ್ ಆಗಿರುವಂತ ಕೆಲವು ಟ್ರೇಡ್ ಗ್ರೂಪಿಂಗ್ಸ್ಗಳಿದಾವೆ. ಉದಾಹರಣೆಗೆ RCEP, ರೀಜನಲ್ ಕಾಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಈಗ ಆಕ್ಚುಲಿ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ಗೂ ಕೂಡ ಚೈನಾ ಅಪ್ಲೈ ಮಾಡಿದೆ. ಈ ತರ ಚೈನಾ ಡಾಮಿನೇಟೆಡ್ ಟ್ರೇಡ್ ಗ್ರೂಪಿಂಗ್ಸ್ ಇರುವಾಗ ಇದಕ್ಕೆ ಆಪೋಸ್ ಆಗಿ ಇತ್ತೀಚೆಗೆ ಈ ಕ್ವಾಡ್ ಕಂಟ್ರೀಸ್ಗಳು ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಅಂತ ಇವ್ರೊಂದು ಫ್ರೇಮ್ವರ್ಕ್ ಮಾಡ್ಕೊಂಡ್ರು. ಹಾಗಾಗಿ ಚೈನಾಗೆ ಫುಲ್ ಸಿಟ್ಟು ಬಂದ್ಬಿಟ್ಟು, ತಡಿ ಮಾಡ್ತೀನಿ, ಈಗ ಸೋಲಮನ್ ಐಲ್ಯಾಂಡ್ ಒಂದ್ರ ಜೊತೆ ನಾನು ಮಾಡ್ಕೊಂಡಲ್ಲ ಡೀಲು, ಅದೇ ತರದ್ದೇ ನಾನು ಈ ಪಿಕ್ ಕಂಟ್ರೀಸ್ ಅಂದ್ರೆ ಪೆಸಿಫಿಕ್ ಐಲ್ಯಾಂಡ್ ಅಲ್ಲಿ ಇರುವಂತಹ ಕಂಟ್ರೀಸ್ ಅಲ್ಲಿ ಹೆಚ್ಚು ಕಮ್ಮಿ ನಾನು 10ರಿಂದ 14 ಕಂಟ್ರೀಸ್ ಅಲ್ಲಿ ಇರೋದೇ 14 ಕಂಟ್ರಿಗಳ ಜೊತೆನೂ ನಾನು ಸೋಲಮನ್ ಐಲ್ಯಾಂಡ್ ಜೊತೆ ಏನ್ ನಾನು ಡೀಲ್ ಮಾಡ್ಕೊಂಡಲ್ಲ ಆ ತರ ಡೀಲ್ ಮಾಡ್ಕೊಂಡ್ಬಿಟ್ಟು ಅದಷ್ಟು ನಾನು ಕಂಟ್ರೋಲ್ ಹಿಡ್ಕೊಂತೀನಿ, ಮಾಡ್ತೀನಿ ತಾಳ್ರಿ ನಿಮಗೆ ಅಂತ ರೊಚ್ಚಿಗೆದ್ದು ಚೈನಾ ಏನು ಬೀಜಿಂಗ್ ಐಸ್ ಡೀಲ್ ವಿತ್ ಪೆಸಿಫಿಕ್ ನೇಷನ್ ಅಂತ ಹೇಳ್ತಿದ್ಯಲ್ಲ ಇದು ನ್ಯೂಸ್ ಅಲ್ಲಿ ಇರುವಂತದ್ದು ನೋಡ್ರಿ. ಫ್ರಮ್ ಎವ್ರಿಥಿಂಗ್ ಫ್ರಮ್ ಸೆಕ್ಯೂರಿಟಿ ಟು ಫಿಶರೀಸ್, ಈ ಕಡೆ ಎಕನಾಮಿಕಲ್ನು ಎಕ್ಸ್ಪ್ಲೋಯ್ಟ್ ಮಾಡಬೇಕು, ಮಿಲಿಟರಿನಲ್ಲೂ ಎಕ್ಸ್ಪ್ಲೋಯ್ಟ್ ಮಾಡಬೇಕು. ಆ ತರ ಪವರ್ನ ಎತ್ಕೊಳೋದಕ್ಕೆ ಚೈನಾ ಪ್ಲಾನ್ ಮಾಡ್ಕೊಂಡು ಸೋಲಮನ್ ಐಲ್ಯಾಂಡ್ ಜೊತೆ ಏನು ಸಕ್ಸಸ್ ಬಂತಲ್ಲ ಅದನ್ನ ಬೇರೆ ಕಂಟ್ರಿಗಳ ಜೊತೆನೂ ಮಾಡ್ಕೊಬೇಕು ಅಂತ ಅಂದ್ರು. ಆ ಕಂಟ್ರಿಗಳು ಯಾವ್ಯಾವು? ಪಿಕ್ ಅಂತಂದ್ರೆ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಅಂತ ಯಾವ್ಯಾವ ಬರುತ್ತೆ. ಇದು ಒಂದು 14 ಸ್ಟೇಟ್ಸ್ ಇದಾವೆ, ಪೆಸಿಫಿಕ್ ಅಲ್ಲಿ ಇದಾವೆ, ಟ್ರಾಪಿಕಲ್ ಏರಿಯಾದಲ್ಲಿ ಇದಾವೆ. ಅದನ್ನೇ ಹೇಳಿದ್ನಲ್ಲ, ಮೈಕ್ರೋನೇಷಿಯಾ, ಮಲೆನೇಷಿಯಾ, ಪಾಲಿನೇಷಿಯಾ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡಿದೀವಿ. ಅದನ್ನ ನಾನು ಇಲ್ಲಿ ಮ್ಯಾಪ್ ತೋರಿಸ್ದಂಗೆ ನಿಮಗೆ ಇಲ್ಲಿದೆ. ಒಂಚೂರು 14 ಯಾವ್ಯಾವ ಅಂತ ನೋಡೋಂಗಿದ್ರೆ ಪಪ್ಪು ನ್ಯೂ ಗ್ವಿನಿಯಾ, ಸೋಲಮನ್ ಐಲ್ಯಾಂಡು, ವೆನಚುವಾ, ಫೆಡರೇಷನ್ ಆಫ್ ಮೈಕ್ರೋನೇಷಿಯಾ, ಕಿರಿಬಾತಿ, ಮಾರ್ಷಲ್ಲು, ನೌರಾ, ಕುಕ್ ಐಲ್ಯಾಂಡು, ಸೊಮೋವಾ, ತುಲುವಾ, ತೋಂಗಾ, ನ್ಯೂ, ಈ ತರ ಎಲ್ಲ ಎಷ್ಟೊಂದು ಕಂಟ್ರಿಗಳು ನಮಗೆ ಇಲ್ಲಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಇವೆಲ್ಲ ನೆನ್ಪಿಡ್ಬಾರ್ದು ಅದೇನು ಅವಶ್ಯಕತೆ ಇಲ್ಲ. ಬಟ್ ಫಸ್ಟ್ ಡೀಲ್ ಸ್ಟ್ರೈಕ್ ಮಾಡಿ ಸೋಲಮನ್ ಅಂತ ಬರುವಂತದ್ದು ಮಲೆನೇಷಿಯಾ, ಅಷ್ಟೊಂದು ನಿಮಗೆ ವಿಚಾರ ಗೊತ್ತಿರಲಿ. ಸೊ ಹಿಂಗಾಗ್ಬಿಟ್ಟು ಇವ್ರು ಏನ್ ಮಾಡಿದ್ರು, ಪೆಸಿಫಿಕ್ ಐಲ್ಯಾಂಡ್ಸ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಚೈನಾ ಮುಂದಾಯ್ತು. ಈಗ ನ್ಯೂಸ್ ಬನ್ನಿ, ಚೈನಾಸ್ ಗೋಯಿಂಗ್ ಫುಟ್ ಪ್ರಿಂಟ್ ಇನ್ ದ ಪೆಸಿಫಿಕ್ ಐಲ್ಯಾಂಡ್ಸ್. ಸೊ ಹಾಗಾಗಿ ಚೈನಾ ಯಾಕೆ ನೀವು ಹಿಂಗೆ ಮಾಡ್ತಿದ್ದೀರಾ ಅಂತಂದ್ರೆ, ಆಕ್ಚುಲಿ ಚೈನಾಗೆ ಈ ಪಿಕ್ ಕಂಟ್ರೀಸ್ ಜೊತೆ ಯಾವುದೇ ರೀತಿ ಹಿಸ್ಟೋರಿಕಲ್ ಸಂಬಂಧನೂ ಇಲ್ಲ. ಮತ್ತೆ ಚೈನಾದೊಂದು ಕಾನ್ಸೆಪ್ಟ್ ಇದೆ, ಫಸ್ಟ್ ಐಲ್ಯಾಂಡ್ ಚೈನ್ ಅಂತ. ಅಂದ್ರೆ ನೋಡ್ರಿ, ಈಗ ಇಲ್ಲಿ ನಾನು ನಿಂತಿದ್ದೀನಿ ಅಂತಂದ್ರೆ ನಾನು ಎಲ್ಲಿವರೆಗೂ ನನ್ನ ದೃಷ್ಟಿ ಬೀಳುತ್ತೋ ಅಲ್ಲಿವರೆಗೂ ನಂದು ಅಂತ ಅಂದ್ಬಿಟ್ಟು ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್. ಆಯ್ತಾ? ಸುಮ್ಮನೆ ಈಗ ನಂದು ಕಾನ್ಸೆಪ್ಟ್ ಹಂಗೆ ಅಂತ ತಿಳ್ಕೊಳ್ರಿ. ಆ ಥರ ಚೈನಾದ ಏನು ಕಾನ್ಸೆಪ್ಟ್ ಅಂದ್ರೆ, ಎಲ್ಲಿವರೆಗೂ ಚೈನಾದು ಅಂತಂದ್ರೆ ಚೈನಾ ಒಂದು ಡಿಸೈಡ್ ಮಾಡ್ಕೊಂಡಿದೆ, ನೋಡಿ ಅಲ್ಲಿದೆಯಲ್ಲ ಅಷ್ಟು ದೂರ, ಇದು ಇಲ್ಲಿವರೆಗೂ ನಂದು. ಯಾವ್ದಿದು ಎಲ್ಲಿವರೆಗೂ ಅಂತಂದ್ರೆ ಇದನ್ನ ಅವರು ಫಸ್ಟ್ ಐಲ್ಯಾಂಡ್ ಚೈನ್ ಅಂತ ಅಂದ್ಬಿಟ್ಟು ಕರೀತಾರೆ. ಫಸ್ಟ್ ಐಲ್ಯಾಂಡ್ ಚೈನು ಸೌತ್ ಚೈನಾ ಸಿಯಲ್ಲಿ ಇಂದ ಹಿಡಿದು ಆ ಕಡೆ ಆರ್ಟಿಕ್ ವರ್ಗೂ ಹಿಡಿದು ಅಲ್ಲಿವರೆಗೂ ಒಂದಿಷ್ಟು ಜಾಗನ ಫಸ್ಟ್ ಐಲ್ಯಾಂಡ್ ಚೈನ್ ಅಂತ ಅಂದ್ಬಿಟ್ಟು ಚೈನಾ ಕರೀತಾರೆ. ಅಂದ್ರೆ ಅಲ್ಲಿವರೆಗೂ ಅಷ್ಟು ನಂದೇ, ನನಗೆ ಕಂಟ್ರೋಲ್ ಇದೆ ಅಂತ. ಇದೇನ್ ಫಸ್ಟ್ ಐಲ್ಯಾಂಡ್ ಚೈನ್ ಇದೆಯಲ್ಲ ಅದ್ರ ಒಳಗಡೆನೂ ಬೀಳಲ್ಲ, ಇದು ಪೆಸಿಫಿಕ್ ಅದ್ರ ಹೊರಗಡೆ ಬೀಳುತ್ತೆ. ಅರ್ಥ ಆಗ್ತಿದ್ಯಾ? ಹಂಗಿರ್ಬೇಕಾದ್ರೆ ಅಂಥದನ್ನ ಮತ್ತೆ ಯಾಕೆ ಚೈನಾ ಈ ತಲೆ ಕೆಡಿಸ್ಕೊಂತಿದೆ ಅಂದ್ರೆ, ಚೈನಾದು ಓನ್ಲಿ ಗೋಲ್ ಇರುವಂತದ್ದು ಈ ಕ್ವಾಡ್ ಕಂಟ್ರೀಸ್ಗಳಿಗೆ ಎದುರಿಸಬೇಕು ಅಂತ, ಅದಕ್ಕೋಸ್ಕರನೇ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಅದೇನಾದ್ರೂ ಆ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ಗಳ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿ ಬೆಳೀತು ಅಂತಂದ್ರೆ, ಅಲ್ಲಿ ಯಾವಾಗ ಬೇಕಾದ್ರೂ ಅವ್ರು ಮಿಲಿಟರಿ ಶಿಪ್ ಅನ್ನ ಕಳಿಸಿದ್ರೆ ದೆನ್ ಚೈನಾ ಏನಾಗುತ್ತೆ, ಇಟ್ ಬಿಕಮ್ಸ್ ಬ್ಲೂ ವಾಟರ್ ನೇವಿ ಕೇಪಬಲ್. ಬ್ಲೂ ವಾಟರ್ ನೇವಿ ಕೇಪಬಲ್ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾದ್ರೂ ಏನಾದ್ರೂ ತೊಂದರೆ ಆದ್ರೂ ನೇವಿ ಮೂಲಕ ಅಲ್ಲಿವರೆಗೂ ನುಗ್ಸೋಂತ ಕೆಪಾಸಿಟಿ ಯಾವ ದೇಶಕ್ಕಿರುತ್ತೋ ಅದನ್ನ ಬ್ಲೂ ವಾಟರ್ ನೇವಿ ಅಂತ ಕರಿತೀವಿ. ಬ್ಲೂ ವಾಟರ್ ನೇವಿ ಯಾರಿಗೆ ಸಿಗುತ್ತೋ ಅವ್ರು ನೆಕ್ಸ್ಟ್ ವರ್ಲ್ಡ್ ಸೂಪರ್ ಪವರ್ ಅಂದಾಗ 3 ಪವರ್ ಇರುತ್ತೆ. 3 ಕ್ರೈಟೀರಿಯಾ ಬಂದ್ರೆ ವರ್ಲ್ಡ್ ಸೂಪರ್ ಪವರ್ ಅಂತ ಕರಿತೀವಿ. ಮೊದಲನೇದು ಬ್ಲೂ ವಾಟರ್ ನೇವಿ ಆಗ್ಬೇಕದು. ಎರಡನೇದು ಡಿಪ್ಲೊಮ್ಯಾಟಿಕಲಿ ಸಖತ್ತು ಸ್ಟ್ರಾಂಗ್ ಇರಬೇಕು, ಹಾರ್ಡ್ ಡಿಪ್ಲೊಮಸಿ, ಸಾಫ್ಟ್ ಡಿಪ್ಲೊಮಸಿ ಇದ್ರಲ್ಲೆಲ್ಲ. ಮೂರನೇದು ಎಕನಾಮಿಕ್ ವೈಸ್ ಅವರು ಚೆನ್ನಾಗಿ ಗ್ರೋ ಆಗಬೇಕು. ಎಕನಾಮಿಕ್ ವೈಸ್ ಈಗ ಚೈನಾ ಗ್ರೋ ಆಗಿದೆ, ಸೂಪರ್. ಡಿಪ್ಲೊಮಸಿನೂ ಅವ್ರು ಸ್ಟ್ರಾಂಗ್ ಇದೆ, ಸೂಪರ್. ಈಗ ಬ್ಲೂ ವಾಟರ್ ನೇವಿ ಒಂದಿಲ್ಲ, ಅದು ಸಿಕ್ಬಿಡ್ತು ಅಂದ್ರೆ ಪೆಸಿಫಿಕ್ ಐಲ್ಯಾಂಡ್ ಅಲ್ಲಿ ಚೈನಾ ಸೂಪರ್ ಪವರ್ ಆಗೋದ್ರಲ್ಲಿ ಏನೂ ಇಲ್ಲ. ಆದ್ರೆ ಇದೆಲ್ಲದ್ರ ಮಧ್ಯದಲ್ಲಿ ನಾವು ಮೇನ್ ವಿಚಾರಣೆ ಬಿಡ್ತಿದೀವಲ್ಲ, ಈ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಏನು ಒಪ್ಕೊಂಡ್ವಾ ಇಲ್ವಾ ಚೈನಾಗೆ ಅಂತಂದಾಗ, ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಅಲ್ಲಿ ಬಹಳ ಜನ ಬೇಡ, ಇದನ್ನ ಒಪ್ಕೊಳ್ಳೋದು ಬೇಡ. ಯಾಕಂದ್ರೆ ಇಷ್ಟು ದಿನ ನಮಗೆ ಹೆಲ್ಪ್ ಮಾಡಿದ್ದೆ ಆಸ್ಟ್ರೇಲಿಯಾ, ಇವೆಲ್ಲ ಕಂಟ್ರಿಗಳು. ಈಗ ಚೈನಾ ಬಂತು ಏಕಾಏಕಿ ಅಂತ ನಾವು ಒಪ್ಕೊಂಡು ಸುಮ್ಮನೆ ಈ ಏರಿಯಾದಲ್ಲೆಲ್ಲ ಗಲಾಟೆ ಜಗಳ ತೆಗೆಯೋದ್ಕಿಂತ ನಾವು ಆ ಪ್ರಪೋಸಲ್ ಆಫ್ ಚೈನಾನ ಅಕ್ಸೆಪ್ಟ್ ಮಾಡೋದು ಬೇಡ ಅಂತ ಎಷ್ಟೋ ಕಂಟ್ರಿಗಳು ಹೇಳ್ತಿದ್ದಾವೆ. ನೋಡ್ಬೇಕು ಚೈನಾ ಮತ್ತೆ ಯಾವ್ಯಾವ ಆಫರ್ ಕೊಟ್ಟು ಇರೋನ್ ಬುಟ್ಟಿಗೆ ಹಾಕೊಳುತ್ತೆ ಅಂತ ನೋಡ್ಬೇಕು. ಅಷ್ಟು ವಿಚಾರ ಈ ಆರ್ಟಿಕಲ್ನ ದ ಹಿಂದೂ 3 ಜೂನ್ ಸೈನ್ಸ್ ಅಂಡ್ ಟೆಕ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅಂಡರ್ ಹಾಕಿದೀವಿ. ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಇನ್ ದೇವಾಸ್ಥಲ್ ಸಿ ಫಸ್ಟ್ ಲೈಟ್. ದೇವಾಸ್ಥಳ್ ಅಂತಂದ್ರೆ ಇದು ಉತ್ತರಾಖಂಡ್ ಅಲ್ಲಿ ಬರುವಂತ ಒಂದ್ ಜಾಗ.
ಇಲ್ಲಿ ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಆರ್ಇಸ್ ಅಂತ ಅಂದ್ಬಿಟ್ಟು ಕರೀತಾರೆ, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡರು. ಇಲ್ಲಿ ದಟ್ ಈಸ್ ಇಂಡಿಯಾ, ಬೆಲ್ಜಿಯಂ ಮತ್ತೆ ಕೆನಡಾ ಜೊತೆ ಸೇರಿಕೊಂಡು ಇದನ್ನ ಬಿಲ್ಡ್ ಮಾಡಿದ್ದಾರೆ. ಯಾವುದು? ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್. ಹೆಂಗ್ ವರ್ಕ್ ಆಗುತ್ತೆ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅಂದ್ರೆ, ಯಾವ್ದಾರ ಒಂದು ಟೆಲಿಸ್ಕೋಪಿಗೆ ನಮಗೆ ಕಾನ್ಕೇವ್ ಮಿರರ್ ಬೇಕು. ಕಾನ್ಕೇವ್ ಮಿರರ್ ಯಾಕೆ ಅಂದ್ರೆ, ಇಷ್ಟು ದೂರದಿಂದ ಇವೇನು ಲೈಟ್ಗಳು ಬೀಳುತ್ತಲ್ಲ, ದೂರದ ಯೂನಿವರ್ಸು ಅಲ್ಲಿಂದ ಲೈಟ್ ಬಿದ್ದಾಗ ದೂರದ ಗ್ಯಾಲಕ್ಸಿ ಇದ್ರದ್ದೆಲ್ಲ ಆ ಲೈಟ್ಗಳನ್ನ ಇದು ಇಲ್ಲಿಗೆ ಈ ರೀತಿ ರಿಫ್ರಾಕ್ಟ್ ಮಾಡಿಬಿಟ್ಟು ಇಲ್ಲಿಗೆ ಫೋಕಸ್ ಮಾಡಿಬಿಟ್ಟು ಈ ಇಮೇಜನ್ನ ನಮಗೆ ಕೊಡಿಸುತ್ತೆ. ಅಂದ್ರೆ ನಾನು ಇಲ್ಲಿ ಹೇಳ್ತಿರೋದು, ಟೆಲಿಸ್ಕೋಪಿಗೆ ಯಾವ್ದು ಬೇಕು? ಈ ರೀತಿಯಾದಂತಹ ಪ್ಯಾರಾಬೋಲಿಕ್ ಮಿರರ್ ಬೇಕು. ಈ ತರ ಮಿರರ್ ಕನ್ಸ್ಟ್ರಕ್ಷನ್ ಇದೆಯಲ್ಲ, ಇಷ್ಟು ದೊಡ್ಡ ಮಿರರ್ ಕನ್ಸ್ಟ್ರಕ್ಷನ್ ಮಾಡೋದು ಅಷ್ಟು ಈಸಿ ಅಲ್ಲೇ ಇಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಾವು ಲಿಕ್ವಿಡ್ ಮಿರರ್ ಅನ್ನ ಮಾಡಿದ್ರೆ ಅದು ಈಸಿ ಅಂತ ಹೇಳ್ತಿದ್ದಾರೆ. ಲಿಕ್ವಿಡ್ ಮಿರರ್ ಅಂದ್ರೆ ಏನಂದ್ರೆ, ಈಗ ನೀವೊಂದು ತಪ್ಪಲೆ ತಗೊಳ್ರಿ, ತಪ್ಪಲೆಕ್ಕಿಂತ ಬೇಸಿನ್ ಅಂತ ಕರೀತಾರೆ ಗೊತ್ತಾ, ಮನೆಯಲ್ಲಿ ಇರುತ್ತಲ್ಲ, ಈ ತರ ಇರುತ್ತಲ್ಲ ಪಾತ್ರೆ, ಆ ತರ ಬೇಸಿನ್ ತಗೊಳ್ರಿ. ಈ ಬೇಸಿನಲ್ಲಿ ನೀವೇನಾದ್ರೂ, ಈಗ ಉದಾಹರಣೆಗೆ ನಾವು ಮನೆಯಲ್ಲಿ ಬೇಸಿನಲ್ಲಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಅಂದ್ರೆ ಊಟದ ಎಣ್ಣೆ ಮಾತಾಡ್ತಿದ್ದೀನಿ, ಶುಕ್ರವಾರ ಅಂತ ಬೇರೆ ಯೋಚನೆ ಮಾಡಬೇಡ್ರಿ. ಸೊ ಇಲ್ಲಿ ನಾವು ಊಟದ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಬಾಣ್ಲೆನ ಅಥವಾ ಈ ತಪ್ಪಲೆ ಹಿಡ್ಕೊಂಡು ನಾವು ತಿರುಗಿಸಿದ್ರೆ ನೀಟಾಗಿ ತಪ್ಪಲೆ ತುಂಬಾ ಎಣ್ಣೆ ಹರಡುತ್ತಾ. ಎಣ್ಣೆ ಹರಡ್ಬಿಟ್ಟು ಅದು ಆ ಎಣ್ಣೆ ಈ ರೀತಿ ಶೇಪಲ್ಲಿ ತಗೊಳುತ್ತಾ. ಈ ರೀತಿ ಶೇಪಲ್ಲಿ ತಗೊಂಡಾಗ ನಾವು ಒಂದ್ಸತಿ ಮುಖ ಬೇಕಾದ್ರೆ ನೋಡ್ಕೊಬಹುದು. ಸೊ ಅಂದ್ರೆ ಇಷ್ಟು ದೊಡ್ಡದು ಕಾನ್ಕೇವ್ ಮಿರರ್ ಅಥವಾ ಪ್ಯಾರಾಬೋಲಿಕ್ ಮಿರರ್ ಅನ್ನ ಅದು ಕ್ರಿಯೇಟ್ ಮಾಡ್ದಂಗೆ. ಅದೇ ರೀತಿನೇ ನಾವು ಒಂದಿಷ್ಟು ಲಿಕ್ವಿಡ್ ತಗೊಂಡ್ಬಿಟ್ಟು ಇಷ್ಟು ದೊಡ್ಡ ಒಂದು ತಪ್ಪಲೆ ತರದೇ ಇಟ್ಬಿಟ್ಟು ಅಲ್ಲಿ ನಾವು ಅದನ್ನ ರೊಟೇಟ್ ಮಾಡ್ತಾ 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 ಫುಲ್ ಸ್ಪ್ರೆಡ್ ಮಾಡಿದ್ರೆ ಅದು ಲೈಟ್ ರಿಫ್ಲೆಕ್ಟ್ ಆಗಲ್ವಾ? ಅಂದ್ರೆ ಮಿರರ್ ತರ ವರ್ಕ್ ಆಗಲ್ವಾ? ಆ ತರ ಯಾವ್ದಾರ ಒಂದು ಒಳ್ಳೆ ರಿಫ್ಲೆಕ್ಟೆಡ್ ಲಿಕ್ವಿಡ್, ರಿಫ್ಲೆಕ್ಟ್ ಮಾಡುವಂತ ಒಳ್ಳೆ ಲಿಕ್ವಿಡ್ ಹಿಡ್ಕೊಂಡ್ಬಿಟ್ಟು ಈ ತರ ಒಂದು ದೊಡ್ಡ ನಾವು ತಪ್ಪಲೆ ತಗೊಂಡ್ಬಿಟ್ಟು ಅದರಲ್ಲಿ ಈ ರೀತಿ ರೌಂಡ್ ಕಲ್ಲಾಡ್ಸಿದ್ರೆ ದೆನ್ ಈ ರೀತಿಯಾದಂತಹ ಒಂದು ಮಿರರ್ ಅನ್ನ ನಾವು ಕೂಡ ಲಿಕ್ವಿಡ್ ಇಂದ ಕ್ರಿಯೇಟ್ ಮಾಡಬಹುದು ಅನ್ನೋದು ಕಾನ್ಸೆಪ್ಟ್. ಅಲ್ಲಿ ನಾವು ಲಿಕ್ವಿಡ್ ಯೂಸ್ ಮಾಡ್ತಿರುವಂತದ್ದು ಇದಕ್ಕೆ ಮರ್ಕ್ಯೂರಿ. ದೇರ್ಫೋರ್ ಒಂದು ಪಾತ್ರೆನಲ್ಲಿ ಮರ್ಕ್ಯೂರಿ ಹಾಕೊಳ್ರಿ, ಹಿಂಗ್ ಫುಲ್ ಗುರಾಡ್ರಿ, ತಿರ್ಗಾಡಿಸ್ರಿ, ಅದನ್ನ ತಿರ್ಗಾಡಿಸಿದ್ರೆ ಅದರಿಂದ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ನಾವು ಮುಖ ನೋಡ್ಕೊಬಹುದು. ದಟ್ ಈಸ್ ಮಿರರ್ ತರ ಅದು ವರ್ಕ್ ಆಗುತ್ತೆ. ದೆನ್ ನೀವು ಅದನ್ನ ಅದೇನ್ ತಿರ್ಗಿಸೋದ್ ಬಿಟ್ರಿ ಅಂತಂದ್ರೆ ಮತ್ತೆ ಮರ್ಕ್ಯೂರಿ ಎಲ್ಲ ಸೆಂಟ್ರಿಗೆ ಬರುತ್ತೆ, ಇದು ನಿಮಗೆ ಮಿರರ್ ಆಫ್ ಆದಂಗ್ ಲೆಕ್ಕ. ಮತ್ತೆ ತಿರ್ಗಿಸಿದ್ರೆ ಮತ್ತೆ ಮಿರರ್ ಆದಂಗ್ ಲೆಕ್ಕ. ಈ ತರ ಮಿರರ್ ಅನ್ನ ಮಾಡ್ಬಿಟ್ಟು ನಾವು ಟೆಲಿಸ್ಕೋಪ್ ಮಾಡಿದೀವಿ ಅಂತ. ಯಾಕೆ ಗುರು ಇಷ್ಟೆಲ್ಲ ಕಷ್ಟ? ಆರಾಮಾಗಿ ಮಿರರ್ ಇದಾವ ತಾನೆ, ಅದ್ರಲ್ಲಿ ಮಾಡ್ಬೋದು ತಾನೆ. ಇದು ಈ ಬಾಣ್ಲಲ್ಲಿ ಪಕೋಡ ಬಿಡುವಂತ ಬುದ್ಧಿ ಯಾಕಿದು ಅಂತಂದಾಗ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಲಿಕ್ವಿಡ್ ಮಿರರ್ ಇದೆಯಲ್ಲ, ಇಟ್ ಈಸ್ ಲೈಟರ್, ಅದು ಇಟ್ ಈಸ್ ಸಿಂಪ್ಲರ್ ಅಂಡ್ ಲೆಸ್ ಟೈಮ್ ಟು ಕನ್ಸ್ಟ್ರಕ್ಟ್. ಬೇರೆ ಮಿರರ್ಗಳನ್ನ ಅಯ್ಯೋ ಇನ್ಸ್ಟಾಲೇಷನ್ನು, ಕನ್ಸ್ಟ್ರಕ್ಷನ್ನು, ಅದಕ್ಕೆ ಒಬ್ರು ಸ್ಪೆಷಲಿಸ್ಟು, ಅವೆಲ್ಲ ಭಾರಿ ಕಷ್ಟ. ಇದು ಸಿಂಪಲ್. ಆ ಕಾರಣದಿಂದ ನಾವು ಇದನ್ನ ಯೂಸ್ ಮಾಡ್ತಿದ್ವಿ. ಹಾಗಾದ್ರೆ ಪ್ರಾಬ್ಲಮ್ ಏನು? ಇದು ಈ ಬಾಣ್ಲೆ ಇದೆಯಲ್ಲ, ಈ ಬಾಣ್ಲೆನ ನೀವು ಆಕಾಶ ತೋರಿಸ್ಬಿಟ್ಟೆ ಹಿಂಗ್ ಅಲ್ಲಾಡಿಸ್ಬೇಕೇ ಹೊರತು ಇದನ್ನ ನೀವು ಸೈಡ್ ಇಟ್ಬಿಟ್ಟು ಅಲ್ಲಾಡ್ಸಕ್ಕಾಗಲ್ಲ. ಸೊ ಆ ಕಾರಣದಿಂದ ಈ ಒಂದು ಟೆಲಿಸ್ಕೋಪ್ ಇದೆಯಲ್ಲ, ಇಟ್ ಕ್ಯಾನ್ ಓನ್ಲಿ ಲುಕ್ ಸ್ಟ್ರೈಟ್ ಅಪ್. ಅಂದ್ರೆ ಅಬ್ಸರ್ವ್ ವಾಟ್ ಪಾಸಸ್ ಓವರ್ ಹೆಡ್, ಅದ್ರ ತಲೆ ಮೇಲೆ ಏನ್ ಹೋಗುತ್ತಲ್ಲ ಅದನ್ನ ಮಾತ್ರ ಅಬ್ಸರ್ವ್ ಮಾಡ್ಬೋದೇ ಹೊರತು ಇದನ್ನ ಟರ್ನ್ ಮಾಡ್ಬಿಟ್ಟು ಅಥವಾ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡಕ್ಕಾಗಲ್ಲ. ಪರವಾಗಿಲ್ಲ, ಇದನ್ನ ನಾವು ಮೇಲೆ ಆಕಾಶಕ್ಕೆ ಅಬ್ಸರ್ವ್ ಮಾಡಿಸ್ತೀವಿ. ಅರ್ಥಂತೂ ಟರ್ನ್ ಆಗುತ್ತಾ? ಅರ್ಥ ಟರ್ನ್ ಆಗ್ತಾ ಟೋಟಲ್ ಆಕಾಶದಲ್ಲಿ ಎಷ್ಟೋ ಸ್ಟಾರ್ಸು, ಎಷ್ಟೋ ಗ್ಯಾಲಕ್ಸೀಸ್ನ ಇದು ಅಬ್ಸರ್ವ್ ಮಾಡುತ್ತೆ. ಅದ್ರ ಪ್ರಕಾರನೇ ನಾವು ಅಬ್ಸರ್ವ್ ಮಾಡ್ತೀವಿ ಅಂತ ಅನ್ಬಿಟ್ಟು ಹೇಳಿ ಸೆಟಪ್ ಮಾಡಿರುವಂಥದ್ದು ಲಿಕ್ವಿಡ್ ಮಿರರು. ಎಲ್ಲಿ? ದೇವಸ್ಥಳು, ಎಲ್ಲಿ? ಉತ್ತರಾಖಂಡ್. ಅರ್ಥ ಆಗ್ತಿದೆಯಾ? ಇದು ನಮಗೆ ಇಂಥ ಟಾಪಿಕ್ಸ್ಗಳು ಸೈನ್ಸ್ ಅಂಡ್ ಟೆಕ್ ಎಕ್ಸಾಮಿಗೆ ಭಾರಿ ಇಂಪಾರ್ಟೆಂಟು. ಹಾಗಾಗಿ ಇದನ್ನ ನೋಡ್ಕೊಳ್ಳಿ.